ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सागण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सागण ललिता श्रीविशाखान्वितांश्च। हे कृष्ण करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಸೊ ಇವತ್ತು ಬಹಳ ಒಂದು ಅದ್ಭುತವಾದ ಶ್ಲೋಕ ಇದು. ಸೊ ಇಲ್ಲಿ ತನಕ ಕೃಷ್ಣ 7ನೇ ಅಧ್ಯಾಯದಲ್ಲಿ ತನ್ನ ಭೌತಿಕ ಶಕ್ತಿಯ ಬಗ್ಗೆ ಮಾತಾಡಿದಾನೆ. ಈಗ ಈ ಜಗತ್ತಿನಲ್ಲಿ ನಮ್ಮ ನಿಜ ಸ್ಥಿತಿ ಏನು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾನೆ. ನಮ್ಮ ನಿಜ ಸ್ಥಿತಿ ಏನು ಮತ್ತೆ ಇದರಿಂದ ಪಾರಾಗೋದಕ್ಕೆ ಇರೋ ಮಾರ್ಗ ಏನು. ಸೊ ನಾ ಹೇಳ್ತೀನಿ, ನೀವೆಲ್ಲ ರಿಪೀಟ್ ಮಾಡಿ. ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಪುರುಷರು ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ
मायामेतां तरन्ति ते दैवी हेषा गुणमयी दैवी हेषा गुणमयी मम माया दुरत्यया मम माया दुरत्यया मामेव ये प्रपद्यन्ते मामेव ये प्रपद्यन्ते मायामेतां तरन्ति ते मायामेतां तरन्ति ते माताजी दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते चैत्र माताजी दैवी एषा गुणमयी दैवी हेषा गुणमयी मम माया मम माया दुरत्यया दुरत्यया मामेव ये प्रपद्यन्ते मामेव ये प्रपद्यन्ते मायामेतां तरन्ति ते मायामेतां तरन्ति ते दैवी एषा गुणमयी दैवी हेषा गुणमयी मम माया दुरत्यया मम माया दुरत्यया मामेव ये प्रपद्यन्ते मामेव ये प्रपद्यन्ते मायामेतां तरन्ति ते मायामेतां तरन्ति ते Hindi satsang will start at 6:30. ಓಕೆ ಸೊ ಇದು ಬಹಳ ಮುಖ್ಯವಾದ ಶ್ಲೋಕ. ಇಲ್ಲಿ ಭಗವಂತ ಹೇಳ್ತಾ ಇರೋದು ದೈವಿ ಹೇಷ ಗುಣಮಯಿ. ದೈವಿ ಗುಣಮಯಿ ದೈವಿ ಹೇಷ. ಹೇಷ ಅಂದ್ರೆ ಇದು ಯಾವುದು ಇಲ್ಲಿ ತನಕ ಕೃಷ್ಣ ಭೌತಿಕ ಪ್ರಕೃತಿಯ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಈ ಶಕ್ತಿ, ಈ ಬಹಿರಂಗ ಶಕ್ತಿ ಇದು ದೈವಿ ಶಕ್ತಿ. ದೈವಿ ಶಕ್ತಿ, ದೈವಿ ಶಕ್ತಿ ಅಂದ್ರೆ ಭಗವಂತನಿಂದಲೇ ಉತ್ಪತ್ತಿ ಆಗಿರುವಂತ ಶಕ್ತಿ. ಆದ್ರೆ ಇದು ಗುಣಮಯಿ. ಗುಣಮಯಿ ಗುಣಮಯಿ ಅಂದ್ರೆ ಗುಣಗಳಿಂದ ತುಂಬಿರುವಂಥದ್ದು. ಯಾವ ಗುಣಗಳಿಂದ ತುಂಬಿರುವಂಥದ್ದು? ಭೌತಿಕ ತ್ರಿಗುಣಗಳಿಂದ ತುಂಬಿರುವಂಥದ್ದು. ಭೌತಿಕ ತ್ರಿಗುಣಗಳು ಅಂದ್ರೆ ಯಾವುವು? ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಭೌತಿಕ ಪ್ರಕೃತಿ ಈ ಮೂರು ಗುಣಗಳಿಂದ ಆಗಿದೆ. ಕೃಷ್ಣ ಹೇಳ್ತಾ ಇದ್ದಾನೆ ಮಮ ಮಾಯ. ಮಮ ಮಾಯ ಅಂದ್ರೆ ಇದು ನನ್ನ ಮಾಯೆಯ ಶಕ್ತಿ. ಮಮ ಮಾಯ ದುರತ್ಯಯ. ದುರತ್ಯಯ ಅಂದ್ರೆ ಅದನ್ನ ಜಯಿಸೋದು ಬಹಳ ಕಷ್ಟ. ಆದ್ರೆ ಮಾಮೇವ ಯೇ ಪ್ರಪದ್ಯಂತೆ. ಮಾಮೇವ, ಮಾಮೇವ ಅಂದ್ರೆ ಕೇವಲ ನನಗೆ. ಪ್ರಪದ್ಯಂತೆ ಅಂದ್ರೆ ಯಾರು ಶರಣಾಗತರಾಗ್ತಾರೋ. ಮಾಯಾಂ ಏತಾಂ ತರಂತಿತೆ. ಆಗ ಈ ಮಾಯೆಯನ್ನ ಅವರು ಬಹಳ ಸುಲಭವಾಗಿ ಪಾರ್ ಮಾಡಬಹುದು ಅಥವಾ ಜಯಿಸಬಹುದು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಈ ನನ್ನ ಭೌತಿಕ ಶಕ್ತಿ ಮೂರು ಗುಣಗಳಿಂದ ಆಗಿರುವಂಥದ್ದು, ಅದು ಬಹಳ ಕಠಿಣ. ಅವಳನ್ನು ಜಯಿಸೋದು ಬಹಳ ಕಠಿಣ. ಆದರೆ ಯಾರು ಕೇವಲ ನನಗೆ ಮಾತ್ರ ಶರಣಾಗತರಾಗ್ತಾರೋ ಅವರು ಬಹಳ ಸುಲಭವಾಗಿ ಅವಳನ್ನು ಜಯಿಸಿಬಿಡ್ಬೋದು. ಇವಾಗ ಮೊಟ್ಟ ಮೊದಲಿಗೆ ನಮಗೆ ಸ್ವಲ್ಪ ಗುಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಗುಣಗಳು ಅಂದ್ರೆ ಏನು? ಇಂಗ್ಲಿಷ್ ಭಗವದ್ಗೀತಾ ಪುಸ್ತಕದಲ್ಲಿ ಒಂದು ಚಿತ್ರ ಇದೆ. ಕ್ಯಾನ್ ಯು ಸಿ ಇಫ್ ಯು ಕ್ಯಾನ್ ಸರ್ಚ್ ಫಾರ್ ದಟ್ ಇಂಟರ್ನೆಟ್ ಅಲ್ಲಿ. ಸಿ ಭಗವದ್ಗೀತಾ ಇಂಗ್ಲಿಷ್ ಫೋಟೋಸ್. say 3 modes of nature. ಸೊ ಒಂದು ಭಗವದ್ಗೀತೆಯಲ್ಲಿ ಒಂದು ಬಹಳ ಸುಂದರವಾದ ಒಂದು ಪಿಕ್ಚರ್ ಇದೆ. 3 modes of nature ISKCON ಫೋಟೋ. ಅದೇ ಎಕ್ಸ್ಪ್ಯಾಂಡ್ ದಟ್. ಓಕೆ,
ಹಾ, ಓಕೆ. ಸೊ ಇದಕ್ಕೆ ಮೇಲೆ ಕೃಷ್ಣ ಇದ್ದಾನೆ. ಮೇಲೆ ಹೋಗ್ಬೋದಾ? ಓಕೆ, ಇನ್ನೊಂದು ಫೋಟೋನಲ್ಲಿದೆ. ಓಕೆ, ಮೇಲೆ ಕೃಷ್ಣ ಇದ್ದಾನೆ ಅಲ್ಲಿ. ಹಾ, ಇದರಲ್ಲಿ ಇದು ಇಸ್ ಫೈನ್. ಮೇಲೆ ಕೃಷ್ಣ ಇದ್ದಾನೆ. ಕೃಷ್ಣನ ಕೆಳಗಡೆ 3 ದೇವಿಗಳು. ಆ 3 ದೇವಿಗಳ ಕೆಳಗಡೆ 2 ವ್ಯಕ್ತಿಗಳಿದ್ದಾರೆ. ಆ 2 ವ್ಯಕ್ತಿಗಳಲ್ಲಿ ಏನ್ ನಡೀತಾ ಇದೆ? ಏನ್ ಮಾಡ್ತಾ ಇದ್ದಾನೆ? ಒಬ್ಬ ಒಂದು ಕೋಲ್ ಹಿಡ್ಕೊಂಡು ಇನ್ನೊಬ್ಬನಿಗೆ ಹೊಡಿತಾ ಇದ್ದಾನೆ. ಆ ಇನ್ನೊಬ್ಬ ತನ್ನನ್ನು ತಾನು ಏನೋ ರಕ್ಷಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಅಲ್ಲಿ ನೋಡಿ, ಅವರ ಕೈ ಕಾಲು ಎಲ್ಲವೂ ಕೂಡ ಯಾವ್ದ್ರಿಂದ ಕಟ್ಟಾಕಿದೆ? ದಾರಗಳಿಂದ. ಯಾರು ಅದನ್ನ ಆಟ ಆಡಿಸ್ತಾ ಇರೋದು? ಮೇಲಿರೋ 3 ದೇವಿಗಳು. ಸೊ ಇಲ್ಲಿ ಕೆಳಗಡೆ ಇರೋರು ನಾವೆಲ್ಲ. ಆ 2 ಮನುಷ್ಯರನ್ನ ತೋರಿಸಿದಾರಲ್ಲ, ಅದು ನಮ್ಮ ಸ್ಥಿತಿ. ನಮ್ಮನ್ನ ಈ 3 ದೇವಿಗಳು ಯಾರು? ಸತ್ವಗುಣ, ರಜೋಗುಣ, ತಮೋಗುಣದ ದೇವಿಗಳು. ಅವ್ರು ಏನ್ ಮಾಡಿಸ್ತಾ ಇದಾರೆ? ನಮ್ಮನ್ನ ಆಟ ಆಡಿಸ್ತಾ ಇದಾರೆ. ಗೊಂಬೆ ಆಟ ಅಂದ್ರೆ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ನಿಯಂತ್ರಿತರು. ಈ 3 ಗುಣಗಳು ನಮ್ಮೆಲ್ಲರನ್ನು ನಿಯಂತ್ರಿಸ್ತಾ ಇದೆ. ಹೇಗೆ ನಿಯಂತ್ರಿಸ್ತಾ ಇದೆ? ಕಣ್ಣಿಗೆ ಕಾಣದೇ ಇರುವಂತಹ ಹಗ್ಗಗಳು. ಕಾಣಿಸ್ತಾ ಇದೆಯಾ? ನಮಗೆ ಕಾಣಿಸ್ತಾ ಇಲ್ಲ. ನಾವು ಕಟ್ಟಾಕಲ್ಪಟ್ಟಿರೋದು ನಮಗೆ ಕಾಣಿಸ್ತಾ ಇಲ್ಲ. ನಮ್ಮನ್ನ ಯಾರೋ ಕಟ್ಟಾಕಿದ್ದಾರೆ, ಆದ್ರೆ ನಮಗೆ ಕಾಣ್ತಾ ಇಲ್ಲ ಅದು. ಅರೆ ನಾವು ಆಡುವಂತ ಮಾತು, ನಾವು ಮಾಡುವಂತ ಕಾರ್ಯ, ನಾವು ಮಾಡುವಂತ ಯೋಚನೆ ಎಲ್ಲವೂ ಕೂಡ ಈ 3 ಗುಣಗಳಿಂದ ನಿಯಂತ್ರಿತವಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ, ನಾವು ಸ್ವತಂತ್ರರ ನಾವು. ಕಣ್ಣಿಗೆ ಕಾಣದೇ ಇರೋ ಹಗ್ಗಗಳಿಂದ ನಮ್ಮನ್ನ ಕಟ್ಟ ಹಾಕಿದ್ದಾರೆ. ಹೇಗೆ ಅಂದ್ರೆ, ಇವಾಗ ಆ ಒಂದು ಕೈನ ತಮೋಗುಣ ಅಥವಾ ರಜೋಗುಣದ ದೇವತೆ ಒಂದು ಕೈನ ಮೇಲೆತ್ತಾ ಇದ್ದಾಳೆ. ಯಾವ ಕೈ? ಆ ಕೈನಲ್ಲಿ ಒಂದು ಕೋಲಿರುವಂತ ಕೈನ ಅವಳು ಮೇಲೆತ್ತಾ ಇದ್ದಾಳೆ. ಮೇಲೆತ್ಬಿಟ್ಟು ಇನ್ನೊಬ್ಳಿಗೆ ಉಡಿಸ್ತಾ ಇದ್ದಾಳೆ. ಈ ರೀತಿ ನಾವು ನಡೀತಾ ಇರೋದು ನಮ್ಮ ಜೀವನ. ಇವಾಗ ಇದೇನ್ ಹಂಗಂದ್ರೆ ಅರ್ಥ, ನಾವು ಹುಟ್ಟುವ ಸಮಯದಲ್ಲಿ ನಾವೆಲ್ಲರೂ ಈ 3 ಗುಣಗಳಿಂದ ಪ್ರಭಾವಿತರಾಗಿ ನಾವು ಒಂದು ಸ್ವಭಾವ ಅಂತ ಪಡ್ಕೊಂಡಿರ್ತೀವಿ. ಏನ್ ಪಡ್ಕೊಂಡಿರ್ತೀವಿ? ಸ್ವಭಾವ. ಓಕೆ, ಸೊ ಈ ಸ್ವಭಾವ, ಕನ್ನಡದಲ್ಲಿ ಸಾಮಾನ್ಯವಾಗಿ ಗಾದೆ ಇದೆ, ಹುಟ್ಟುಗುಣ ಸುಟ್ರು ಹೋಗಲ್ಲ. ಅಂದ್ರೆ ಏನರ್ಥ? ಈ ಗುಣಗಳು ನಮ್ಮ ಜೊತೆ ಬಂದಿವೆ. ನಾವು ಹುಟ್ಟಿದಾಗ ನಮ್ಮ ಜೊತೆ ಬಂದಿವೆ ಈ ಗುಣಗಳು ಅಥವಾ ಸ್ವಭಾವ. ಈ ಗುಣಗಳು ಅಂದ್ರೆ ಏನು? ತಮೋ ಗುಣ ಅಂದ್ರೆ ಆಲಸ್ಯ, ನಿದ್ದೆ. ಈ ಗುಣ ಅಂದ್ರೆ ಇವಾಗ ಯಾರೋ ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ನಿದ್ದೆ ಮಾಡ್ತಾರೆ. ಇದು ಅವರಲ್ಲಿ ತಮೋ ಗುಣ ಹೆಚ್ಚಿರೋದ್ರಿಂದ ಅವ್ರು ಆ ರೀತಿ ಕೆಲಸ ಮಾಡ್ತಾರೆ. ಇನ್ಯಾರ ಹತ್ರನೋ ಅವ್ರಿಗೆ ತುಂಬಾ ರಜೋಗುಣ ಅಂದ್ರೆ ಸ್ವಲ್ಪವೂ ಸಮಯ ಇಲ್ಲ. ಭಗವದ್ಗೀತೆ ಪ್ರವಚನಕ್ಕೆ ಬನ್ನಿ ಅಂದ್ರೆ ಏನ್ ಹೇಳ್ತಾರೆ? ಸಮಯ ಇಲ್ಲ. ಇವರು ರಜೋಗುಣದವರು. 3ನೇ ವರ್ಗದವರು ಸತ್ವಗುಣದವರು. ಓಕೆ, ಸೊ ಸತ್ವಗುಣದವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ನಿಜವಾಗ್ಲೂ ತಾವು ಪರಬ್ರಹ್ಮನಿನ ಅಂಶ. ಭೌತಿಕ ಜಗತ್ತಿನಲ್ಲಿ ಜೀವನದ ಗುರಿಯನ್ನ ತಿಳ್ಕೋಬೇಕು, ಜೀವನದ ಧ್ಯೇಯವನ್ನ ತಿಳ್ಕೋಬೇಕು, ಅದಕ್ಕಾಗಿ ಶ್ರಮ ಪಡಬೇಕು ಅನ್ನೋ ಒಂದು ಸಂಪೂರ್ಣ ಜ್ಞಾನದ ಸ್ಥಿತಿ ಸತ್ವಗುಣ. ಆದ್ರೆ ಈ 3 ಗುಣಗಳಲ್ಲಿರೋ ಜನರು ಕೂಡ ಬಂಧಿತರಾಗಿದ್ದಾರೆ. ಅಂದ್ರೆ ಇವಾಗ ಯಾರೋ ಹುಟ್ಟಿರುವಾಗ ಒಬ್ರೊಬ್ಬರಿಗೆ ಹೆಚ್ಚು ತಮೋಗುಣ ಇರುತ್ತೆ, ಒಬ್ರೊಬ್ಬರಿಗೆ ಹೆಚ್ಚು ರಜೋಗುಣ ಇರುತ್ತೆ, ಇನ್ನೊಬ್ಬರಿಗೆ ಹೆಚ್ಚು ಸತ್ವಗುಣ ಇರುತ್ತೆ. ಇವಾಗ ನಾವು ಯಾವ ರೀತಿ ಜಗತ್ತಿನ ಜೊತೆ ವ್ಯವಹರಿಸ್ತೀವಿ ಅಂದ್ರೆ ಈ ಗುಣಗಳ ಆಧಾರದ ಮೇಲೆ ಅಥವಾ ಈ ಗುಣಗಳ ಪ್ರಕಾರ. ಉದಾಹರಣೆಗೆ ಇವಾಗ ಉದಾಹರಣೆಗೆ ಇವಾಗ ಏನೋ ರಸ್ತೆನಲ್ಲಿ ಯಾರೋ ಯಾರಿಗೋ ಡಿಕ್ಕಿ ಹೊಡೆದ್ರು. ಇವಾಗ ಈ 3 ಜನದ ವ್ಯಕ್ತಿಗಳು ಬೇರೆ ಬೇರೆ ತರ ಆ ಸನ್ನಿವೇಶದಲ್ಲಿ ಪ್ರತಿಕ್ರಿಯಿಸ್ತಾರೆ. ಸಾಮಾನ್ಯವಾಗಿ ಗುಣದ ವ್ಯಕ್ತಿ ಏನ್ ಮಾಡ್ತಾನೆ? ಕಿರ್ಚಾಡೋದಕ್ಕೆ ರೆಡಿ ಆಗಿರ್ತಾನೆ, ಜಗಳ ಮಾಡಕ್ಕೆ ರೆಡಿ ಆಗಿರ್ತಾನೆ ರಜೋಗುಣದವನು. ತಮೋ ಗುಣದವನು ಪಾಪ ಏನೋ ಗೊತ್ತಿಲ್ಲದೆ ಸುಮ್ಮನೆ ಮನೆ ಹೊಟ್ಟೋಗಿರ್ತಾನೆ.
ಸತ್ವಗುಣದವನು ಮನೆಗೆ ಹೋಗ್ತಾನೆ, ಯಾಕೆ? ಅಯ್ಯೋ ಆಗ್ಬೇಕಾಯ್ತು, ಆಯ್ತು ಅಂತ ಮನೆಗೆ ಹೋಗ್ತಾನೆ. ಸೊ ಅಂದ್ರೆ ನಾವು ಜೀವನದಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ನಾವು ಯಾವ ರೀತಿ ವ್ಯವಹರಿಸ್ತೀವಿ ಅನ್ನೋದು ಈ ಗುಣಗಳ ಪ್ರಕಾರ. ಹಾಗಾಗಿ ಕೃಷ್ಣ ಎಲ್ಲ ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಬಂಧಿತರಾಗಿದ್ದೀವಿ. ಹುಟ್ಟಿದಾಗ್ಲೇ ನಾವು ಈ ಗುಣಗಳನ್ನ ಪಡ್ಕೊಂಡ್ ಬಂದ್ಬಿಟ್ಟಿದೀವಿ. ಇವಾಗ ಸಾಮಾನ್ಯವಾಗಿ ಮದುವೆ ಅನ್ನೋ ಒಂದು ವ್ಯವಸ್ಥೆ, ಯಾಕೆ ಮಾತಾಡ್ತಾ ಇದೀನಿ, ನಾವು ಹೆಚ್ಚು ಇಲ್ಲಿ ಗೃಹಸ್ಥರು. ಮದುವೆಯ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಈ ಒಂದು ಜಾತಕವನ್ನ ನೋಡೋ ರೂಢಿ ಇದೆ. ಯಾಕೆ ಅಂದ್ರೆ ಇವಾಗ ಒಂದು ಮನೆಯಲ್ಲಿ ತಮೋ ಗುಣದವರು ಮತ್ತೆ ಸತ್ವಗುಣದವರು, ತಮೋ ಗುಣದವರಿಗೆ ಸತ್ವಗುಣದವ್ರ ಜೊತೆ ಮದುವೆ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಇಲ್ಲ ಇಬ್ರು ತಮೋ ಗುಣದವ್ರು ಇರ್ಬೇಕು, ಮಲ್ಕೊಂಡ್ರೆ ಇಬ್ರು ಮಲ್ಕೊಂಡ್ಬಿಡ್ತಾರೆ. ಇಲ್ಲ ಇಬ್ರು ರಜಗುಣದವ್ರು ಇರ್ಬೇಕು, ಇಬ್ರು ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಅದೇ ಜೀವನ ಅಂತ ಇರ್ತಾರೆ. ಇಲ್ಲ ಇಬ್ರು ಸತ್ವಗುಣದವ್ರು ಇರ್ಬೇಕು. ಅದಕ್ಕೆ ಗುಣಗಳ ಹೋಲಿಕೆ ಮಾಡ್ತಾರೆ. ಹೆಚ್ಚು ಗುಣಗಳು ಹೋಲಿಸಿದ್ರೆ ಅವಾಗ ಅವರ ಒಂದೇ ದಿಕ್ಕಿನಲ್ಲಿ ಹೋಗ್ತಾರೆ ಅಂತ ಅರ್ಥ. ಇವಾಗ ಸಾಮಾನ್ಯವಾಗಿ ಅಷ್ಟೇ, ಇವಾಗ ಒಂದು ಕಂಪನಿನಲ್ಲಿ ಎಷ್ಟೊಂದು ಜನ ಬೇರೆ ಬೇರೆ ತರ ಎಂಪ್ಲಾಯಿಗಳು ಇರ್ತಾರೆ. ಒಬ್ರೊಬ್ರದ್ದು ಒಂದೊಂದು ಪ್ರಕೃತಿ, ಒಂದೊಂದು ಸ್ವಭಾವ. ನಮ್ಗೆ ಒಬ್ರೊಬ್ರ ಜೊತೆ ನಾವು ಡೀಲ್ ಮಾಡ್ತೀವಿ, ಬೇರೆಯವ್ರ ಜೊತೆ ನಮ್ಗೆ ಸರಿ ಹೋಗಲ್ಲ. ಅದೇ ರೀತಿ ಭಕ್ತರ ಒಂದು ಸಂಘದಲ್ಲೂ ಕೂಡ ನಾವೆಲ್ಲರೂ ಬೇರೆ ಬೇರೆ ಗುಣಗಳ ಜೊತೆ ಇಲ್ಲಿಗೆ ಬಂದಿದ್ದೀವಿ, ಭಕ್ತಿಯನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ನಮ್ಮೆಲ್ಲರಲ್ಲೂ ವ್ಯತ್ಯಾಸಗಳಿರುತ್ತೆ. ಯಾರಲ್ಲೋ ತಮೋ ಗುಣ ಹೆಚ್ಚಿರುತ್ತೆ, ಯಾರಲ್ಲೋ ರಜೋಗುಣ ಹೆಚ್ಚಿರುತ್ತೆ, ಯಾರಲ್ಲೋ ಸತ್ವಗುಣ ಹೆಚ್ಚಿರುತ್ತೆ. ಸತ್ವಗುಣದಲ್ಲಿ ಹೆಚ್ಚಿರೋ ಭಕ್ತನಿಗೆ ರಜೋಗುಣ ಹೆಚ್ಚಿರೋ ಭಕ್ತನ ಜೊತೆ ವ್ಯವಹರಿಸೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ರಜೋಗುಣ ಯಾವಾಗ್ಲೂ ಸ್ವಲ್ಪ ವಾಯ್ಸ್ ರೇಸ್ ಮಾಡ್ತಾ ಇದ್ರಿ, ಸತ್ವಗುಣದವನು ಪಾಪ ಅಯ್ಯೋ ಇದೇನಪ್ಪ ಇದು ಭಕ್ತಿ ಮಾಡ್ತಾ ಇದ್ವಿ, ಇವ್ರು ಯಾಕೆ ಹಿಂಗೆ ವಿಚಾರ್ತಾ ಇದ್ದಾರೆ, ಸೊ ಅರ್ಥ ಆಗಲ್ಲ. ಸೊ ಹೀಗೆ ನಾವು ಎಲ್ಲರೂ ಕೂಡ ಈ ಮೂರು ಗುಣಗಳಿಂದ ಬಂಧಿತರಾಗಿದ್ದೀವಿ. ಇದಕ್ಕೆ ಮಾಯೆ ಅಂತ ಕರೀತಾರೆ. ಮಾಯೆ ಅಂದ್ರೆ ಭ್ರಮೆ. ಭ್ರಮೆ ಅಂದ್ರೆ ಏನು? ನಾನು ಈಗ ಈ ಭೌತಿಕ ಜಗತ್ತಿನಲ್ಲಿ ನಾನು ಶರೀರ ಅಂತ ಅನ್ಕೊಂಡು ಜೀವಿಸ್ತಾ ಇದ್ದೀನಿ, ಮತ್ತೆ ನಾನು ಬೇರೆಯವ್ರ ಜೊತೆನೂ ಕೂಡ ಅದೇ ಒಂದು ಮನೋಭಾವದಲ್ಲಿ ನಾನು ವ್ಯವಹರಿಸ್ತೀನಿ. ನಾನು ದೇಹ ಅಂತ. ಆದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಅದನ್ನ ತಿಳ್ಕೊಳ್ಳದೆ ಜೀವನ ಮಾಡಿದ್ರೆ ಅದು ಮಾಯೆಯ ಜೀವನ ಅಥವಾ ಭ್ರಮೆಯ ಜೀವನ ಅಥವಾ ಅಜ್ಞಾನದ ಜೀವನ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಮೂರು ಗುಣಗಳು ಇವುಗಳನ್ನ ಜಯಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಅವರು ನಮ್ಮ ಕೈ ಕಾಲುಗಳೆಲ್ಲ ಕಟ್ಟಾಕಿದ್ರು. ಸೊ ನಾವು ಇವರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಯಾರಿಗೆ ತಪ್ಪಿಸ್ಕೊಳಕ್ ಆಗತ್ತೆ ಅನ್ನೋದ್ರ ಬಗ್ಗೆ ಕೃಷ್ಣ ಇವಾಗ ಹೇಳ್ತಾನೆ. ತುಂಬಾ ಕಷ್ಟ ಅವಳನ್ನ ಜಯಿಸೋದು. ಆದ್ರೆ ಮಾಮೇವ ಯೇ ಪ್ರಪದ್ಯಂತೆ, ಯಾರು ಕೇವಲ ನನಗೆ ಮಾತ್ರ ಶರಣಾಗತರಾಗ್ತಾರೋ ಈ ಮಾಯೆಯನ್ನ ಗೆದ್ದು ಬಿಡ್ತಾರೆ. ಅಂದ್ರೆ ಮಾಯೆಯನ್ನ ಗೆಲ್ಲೋದಂದ್ರೆ ಏನರ್ಥ? ಅವಳ ಪ್ರಭಾವದಿಂದ ನಾವು ಹೊರಗೆ ಬರ್ತೀವಿ. ಅಂದ್ರೆ ಅವಾಗ ನಮ್ಮ ಜೀವನ ಗೊಂಬೆ ಆಟವಾಗುವುದಿಲ್ಲ. ಅವಾಗ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಸ್ವತಂತ್ರರಾಗ್ತೀವಿ. ಯಾವಾಗ ಸ್ವತಂತ್ರರಾಗ್ತೀವಿ? ಈ ಮೂರು ಶಕ್ತಿಗಳಿಂದ, ಅವುಗಳ ಹಿಡಿತದಿಂದ ನಾವು ಹೊರಗಡೆ ಬಂದಾಗ ಮಾತ್ರ ನಾವು ನಿಜವಾಗ್ಲೂ ಸ್ವತಂತ್ರರಾಗ್ತೀವಿ. ಇವಾಗ ಸ್ವತಂತ್ರರಲ್ಲ. ಆ ಸ್ವತಂತ್ರರಾಗೋದಕ್ಕೆ ಕೃಷ್ಣ ಇಲ್ಲಿ ಮಾರ್ಗವನ್ನ ಕೊಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನನಗೆ ಮಾತ್ರ ಶರಣಾಗಿ. ನನಗೆ ಮಾತ್ರ ಅಂದ್ರೆ ಏನರ್ಥ? ಕಷ್ಟ ಇದೆಯಾ ಅರ್ಥ ಮಾಡ್ಕೊಳ್ಳೋದು? ನನಗೆ ಮಾತ್ರ ಅನ್ನೋ ಒಂದು ವಿಚಾರವನ್ನ. ನನಗೆ ಮಾತ್ರ ಅಂದ್ರೆ ಏನು? ಕೃಷ್ಣನಿಗೆ ಮಾತ್ರ. ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಜೀವನದಲ್ಲಿ ನನ್ನ ಹತ್ರ ಒಂದಿನ ಬರ್ತೀರಾ, ಇನ್ನೊಬ್ಬರ ಹತ್ರ ಇನ್ನೊಂದ್ ದಿನ ಹೋಗ್ತೀರಾ, ಮೂರನೇ ದಿನ ಇನ್ಯಾರ ಹತ್ರ ಹೋಗ್ತೀರಾ. ಅದು ಮಾಮೇವ ಪ್ರಪದ್ಯಂತೆ ಅಲ್ಲ. ಇವಾಗ ತಂದೆ ತಾಯಂದ್ರು ಮಕ್ಕಳ ಸಂಬಂಧ. ಮಕ್ಕಳು ಒಂದು ಕಷ್ಟಕ್ಕೆ ತಂದೆ ತಾಯಿ ಹತ್ರ ಹೋಗ್ತಾರೆ, ಇನ್ನೊಂದು ಕಷ್ಟಕ್ಕೆ ಇನ್ಯಾರ ಹತ್ರ ಹೋಗ್ತಾರ? ಅವ್ರಿಗೆ ಬೇರೆ ಯಾರು ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದೇ ಅಪ್ಪ ಅಮ್ಮ ಅಷ್ಟೇ. ಕಷ್ಟ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊತಾರೆ, ಅವ್ರ ಅದಕ್ಕೆ ಪರಿಹಾರ ಹುಡ್ಕೋತಾರೆ. ಅಪ್ಪ ಅಮ್ಮನ ಕೆಲಸ ಅದು. ಅದೇ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಜೀವನದಲ್ಲಿ ಕೇವಲ ನನಗೆ ಮಾತ್ರ ಶರಣಾಗತರಾದ್ರೆ ಈ ಮಾಯೆಯನ್ನ ಜಯಿಸ್ತೀರ.
ಮಾಯನ್ನ ಜಯಿಸೋದ್ರಿಂದ ಏನಾಗತ್ತೆ? ಜೀವನದಲ್ಲಿ ನಾವು ನಿಜವಾದ ಆನಂದವನ್ನ ಅನುಭವಿಸಬಹುದು. ಮಾಯನ್ನ ಗೆದ್ರೆ ನಾವು ಜೀವನದಲ್ಲಿ ನಿಜವಾದ ಆನಂದವನ್ನ ಅನುಭವಿಸ್ಬೋದು. ಯಾಕೆ? ಇವತ್ತು ನಾವು ದುಃಖವನ್ನ ಅನುಭವಿಸ್ತಾ ಇರೋದಕ್ಕೆ ಕಾರಣ ನಾವು ಮಾಡಿರುವಂತ ತಪ್ಪು ಕೆಲಸ. ಆ ತಪ್ಪು ಕೆಲಸಕ್ಕೆ ಕಾರಣ ಈ 3 ಗುಣಗಳ ಪ್ರಭಾವ. ಈ 3 ಗುಣಗಳು ನಮ್ಮನ್ನ ತಪ್ಪು ಮಾಡೋದಕ್ಕೆ ತಳ್ಳುತ್ತವೆ. ನಮ್ದೇ ಗುಣ ಅದು, ನಮಗೆ ಬೇಕಾಗಿತ್ತು, ನಾವು ಆಗಿರ್ಬೇಕು ಅಂತ ಬೇಕಾಗಿತ್ತು, ಹಾಗಾಗಿ ನಮ್ಮಲ್ಲಿ ಅಂತ ಸ್ವಭಾವ ಇದೆ. ಆದ್ರೆ ಇದನ್ನ ನಾವು ಜಯಿಸಲಿಲ್ಲ ಅಂದ್ರೆ ಜೀವನದಲ್ಲಿ ತಪ್ಪು ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ, ಅದರಿಂದ ಕಷ್ಟವನ್ನ ಅನುಭವಿಸ್ತೀವಿ. ಇವಾಗ ಉದಾಹರಣೆ ಕೊಡ್ತೀನಿ, ಒಂದು ಸರಳವಾದ ಉದಾಹರಣೆ. ಇವಾಗ ನಿಮ್ ಗಾಡಿ ಇದೆ, ಯಾರೋ ಬಂದು ಹಿಂದೆಯಿಂದ ಡಿಕ್ಕಿ ಹೊಡೆದ್ರು, ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಜಗಳ ಮಾಡ್ತೀವಿ. ಯಾಕೆ ಜಗಳ ಮಾಡ್ತಾ ಇದ್ದೀವಿ? ನನ್ನ ಗಾಡಿಗೆ, ಪಕ್ಕದವ್ರ ಗಾಡಿಗೆ ಆಗಿದ್ರೆ ನಾನು ಯಾಕೆ ನಿಂತ್ಕೊಂಡು ಜಗಳ ಮಾಡ್ತಾ ಇದ್ದೆ? ನನ್ನ ಗಾಡಿಗೆ ಡ್ಯಾಮೇಜ್ ಆಯ್ತು. ಸರಿ, ಅವ್ರೇನ್ ಮಾಡಿದ್ರು? ಅವ್ರು ಬಂದು ಗುದ್ದಿದ್ದು, ನಾನ್ ಗುದ್ಲಿಲ್ಲ, ಅವ್ರು ಬಂದು ನನಗೆ ಗುದ್ದಿದ್ದು. ಹಾಗಾಗಿ ಯಾರ್ದು ತಪ್ಪು? ಅವ್ರದ್ದು ತಪ್ಪು. ನನ್ನ ಕಾರ್ಗೆ ಅವ್ರು ಬಂದು ಗುದ್ದಿದ್ದಕ್ಕೆ ಅವರು ತಪ್ಪಿರೋದ್ರಿಂದ ನಾನು ಅವ್ರ ಮೇಲೆ ಕಿರ್ಚಾಡ್ತೀನಿ, ಅರ್ಚಾಡ್ತೀನಿ, ಏನೋ ಮಾಡ್ತೀನಿ. ಇವಾಗ ಇದರಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲಾ ಘಟನೆಗಳಿಗೂ ಕಾರಣವೇನು? ನಮ್ಮ ಜೀವನದಲ್ಲಿ ಇವಾಗ ಯಾರೋ ಬಂದ್ರು ನನ್ನ ಗಾಡಿಗೆ ಡಿಕ್ಕಿ ಹೊಡೆದ್ರು ಅಂದ್ರೆ ಅದಕ್ಕೆ ಕಾರಣ ಏನು? ಮೂಲ ಕಾರಣ ನಮ್ಮ ಕರ್ಮ. ಅದು ನಮ್ಮ ಕರ್ಮ ಫಲ. ಅಂದ್ರೆ ಏನರ್ಥ? ಹಿಂದಿನ ಜನ್ಮದಲ್ಲಿ ಯಾವಾಗಲೂ ನಾನು ಅವ್ರಿಗೆ ಡಿಕ್ಕಿ ಹೊಡೆದಿದ್ದೆ, ಅದನ್ನ ತೀರಿಸ್ಕೊಳಕ್ಕೆ ಇವಾಗ ಅವ್ರಿಗೆ ಗೊತ್ತಿಲ್ಲ. ಅದು ಈ 3 ಗುಣಗಳು ಮಾಡುವಂತ ಕೆಲಸ. ಏನ್ ಮಾಡುತ್ತೆ? ತಕ್ಷಣ ಆಕ್ಸಿಲೇಟರ್ ಜಾಸ್ತಿ ಆಗ್ಬಿಡುತ್ತೆ, ಏನೋ ಮಾಡುತ್ತೆ ಅಂತೂ ನಾವು ಬಂದು ಡಿಕ್ಕಿ ಹೊಡಿತೀವಿ. ಅದಕ್ಕೆ ಕಾರಣ ಇಷ್ಟೇ, ನಾನು ಹಿಂದಿನ ಜನ್ಮದಲ್ಲಿ ಅವ್ರಿಗೆ ಡಿಕ್ಕಿ ಹೊಡೆದಿದ್ದೆ, ಅವ್ರಿವಾಗ ನನಗೆ ಡಿಕ್ಕಿ ಹೊಡೆದ್ರು, ಅಷ್ಟೇ ಆಯ್ತು, ಎಕ್ಸ್ಚೇಂಜ್ ಆಗೋಯ್ತು. ಇವಾಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋದ್ರೆ ಆ ಕರ್ಮ ಫಲ ಮುಗೀತು. ಅರೆ ನಾವೇನ್ ಮಾಡ್ತೀವಿ? ಕಿರ್ಚಾಡ್ತೀವಿ. ಇವಾಗ ಕಿರ್ಚಾಡೋದ್ರಿಂದ ಏನ್ ಮಾಡ್ತಾ ಇದೀವಿ? ನಾವು ಹೊಸ ತಪ್ಪನ್ನ ಮಾಡ್ತಾ ಇದೀವಿ. ನಮಗೆ ಯಾರು ಅಧಿಕಾರ ಕೊಟ್ಟರು ಅವ್ರ ಮೇಲೆ ಕಿರ್ಚಾಡಕ್ಕೆ? ಯಾರು ಕೊಟ್ಟಿದ್ದಾರೆ ಅಧಿಕಾರ? ಇನ್ನೊಬ್ರು ತಪ್ಪು ಮಾಡಿದ್ರೆ ಅಂದ್ರೆ ನಾವು ಕಿರ್ಚೋದೇ ನಮ್ಮ ಅಧಿಕಾರನ ಅಂತ ಯಾರು ಹೇಳಿಲ್ವಲ್ಲ. ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ. ಸರಿ, ನಂಬರ್ ತಗೊಳ್ಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಇನ್ಶೂರೆನ್ಸ್ಗೆ ಹೋಗಿ. ಕಿರ್ಚಾಡೋ ಅವಶ್ಯಕತೆ ಏನಿದೆ? ಅರೆ ನಾವು ಕಿರ್ಚಾಡ್ತೀವಿ. ಈ ಕಿರ್ಚಾಡೋದ್ರಿಂದ ಏನ್ ಮಾಡ್ತಾ ಇದೀವಿ? ನಾವು ಹೊಸ ಕರ್ಮವನ್ನ, ಕೆಟ್ಟ ಕರ್ಮವನ್ನ ಸೃಷ್ಟಿ ಮಾಡ್ತಾ ಇದೀವಿ. ಇದರ ಫಲ ಏನು? ಮುಂದಿನ ಜನ್ಮದಲ್ಲಿ ಏನಾಗ್ಬೇಕು? ಅವರು ನಮ್ಮ ಎದುರುಗಡೆ ಇದೇ ರೀತಿ ಬೀದಿಯಲ್ಲಿ ಎಲ್ಲರ ಮುಂದೆ ಅವ್ರು ನಮ್ಮ ಮೇಲೆ ಕಿರ್ಚಬೇಕು. ಹೀಗೆ ಕರ್ಮಫಲ ನಡೆಯೋದು. ಗೊತ್ತಾಗ್ತಾ ಇದೆ ನಾನು ಹೇಳ್ತಾ ಇರೋದು? ಸೊ ಒಂದು ಕರ್ಮಫಲ ಆಯ್ತು, ಆ ಕರ್ಮಫಲವನ್ನ ಸುಮ್ಮನೆ ಸರಿ ಇದು ಆಯ್ತು ಅಂತ ನಾವು ಹೋದ್ರೆ ಹೆಚ್ಚು ಕರ್ಮವನ್ನ ಸೃಷ್ಟಿ ಮಾಡಲ್ಲ ನಾವು. ಅರೆ ನಾವೇನ್ ಮಾಡ್ತೀವಿ? ಅದನ್ನ ಅನುಭವ ಮಾಡ್ತೀವಿ, ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಆಗಿ, ರಿಯಾಕ್ಷನ್ ಆಗಿ ಇನ್ನೊಂದು ಹೊಸ ಕರ್ಮವನ್ನ ಸೃಷ್ಟಿ ಮಾಡ್ತೀವಿ. ತಿರ್ಗಾ ಆ ಕರ್ಮವನ್ನ ಅನುಭವಿಸಕ್ಕೆ ಮುಂದಿನ ಜನ್ಮದಲ್ಲಿ ಬರಬೇಕು. ಇದೇ ರೀತಿ ನಡೀತಾನೆ ಇದೆ. ಸೊ ಇದು ಗುಣಗಳ ಪ್ರಭಾವ. ಸೊ ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ನನ್ನ ಮೇಲೆ ಮಾತ್ರ ಅವಲಂಬಿತರಾಗಿ, ನನಗೆ ಶರಣಾಗತರಾಗಿ. ಇವಾಗ ನನಗೆ ಶರಣಾಗತರಾಗಿ ಅಂದ್ರೆ ಶರಣಾಗತಿ ಅಂದ್ರೆ ಏನು ಅಂತ ನಾನು ಇವಾಗ ವಿವರಿಸ್ತೀನಿ. ಬಹಳ ಮುಖ್ಯವಾದ ವಿಷಯ. ಇವಾಗ ಅದಕ್ಕಿಂತ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಎಲ್ಲರಿಗೂ. ಈ ವಿಷಯ ಯಾರಿಗೆ ಬೇಕು, ಅವಶ್ಯಕ ಅಂದ್ರೆ ಯಾರು ಇದೇ ಜೀವನದಲ್ಲಿ ಕೃಷ್ಣನನ್ನ ಪಡ್ಕೋಬೇಕು ಅನ್ನೋ ದೃಢವಾದ ಆಸೆ ಇಟ್ಕೊಂಡಿದ್ದಾರೋ ಅಂತಹ ಭಕ್ತರಿಗೆ ಈ ಒಂದು ಚರ್ಚೆ ಅನ್ವಯ, ಉಪಯೋಗ. ಯಾರಿಗೆ ಕೃಷ್ಣ ನನಗೇನ್ ಬೇಕಾಗಿಲ್ಲ, ಪರವಾಗಿಲ್ಲಪ್ಪ, ನಾನು ಸುಮ್ಮನೆ ಏನೋ ಕತೆ ಕೇಳಕ್ ಬಂದಿದ್ದೀನಿ ಅಂದ್ರೆ ಓಕೆ, ನಿಮ್ಗೆ ಅಷ್ಟೊಂದು ಇದ್ರ ಬಗ್ಗೆ ಅಷ್ಟೊಂದು ನೀವು ತಲೆಗೆಡ್ಸ್ಕೋಬೇಕಾಗಿಲ್ಲ. ಎಷ್ಟು ಭಕ್ತರಿಗೆ ಇಲ್ಲಿ ಇದೇ ಜನ್ಮದಲ್ಲಿ ನನಗೆ ಕೃಷ್ಣ ಬೇಕು ಅಂತ ಹೃತ್ಪೂರ್ವಕವಾಗಿ ಮನಸ್ಸಾರೆ ಎಷ್ಟು ಭಕ್ತರಿಗೆ ಇಲ್ಲಿ ಇಚ್ಛೆ ಇದೆ?
ಓಕೆ, ಸೊ ಹೆಚ್ಚು ಕಡಿಮೆ ಎಲ್ಲರಿಗೂ ಇಚ್ಛೆ ಇರೋದ್ರಿಂದ ಈ ವಿಷಯ ಎಲ್ಲರಿಗೂ ಸೂಕ್ತವಾಗಿರುವಂತದ್ದು. ಸೊ ಹಾಗಾಗಿ ದಯವಿಟ್ಟು ಇದನ್ನ ಗಮನವಿಟ್ಟು ಕೇಳಿ. ಕೃಷ್ಣ ಈ ಶರಣಾಗತಿಯ ಬಗ್ಗೆ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಈ ಶರಣಾಗತಿಯ ಬಗ್ಗೆ ಪ್ರಭುಪಾದರು ಹೆಚ್ಚು ಇದಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಶರಣಾಗತಿಯ ಪ್ರಾರಂಭ ಸುಮ್ಮನೆ ನಾವು ಕೃಷ್ಣನ ಮುಂದೆ ನಿಂತ್ಕೊಂಡು, ಅಪ್ಪ ಕೃಷ್ಣ ನಾನು ನಿನ್ನವನು, ನನ್ನನ್ನು ಸ್ವೀಕಾರ ಮಾಡ್ಕೋ, ಇಷ್ಟು ಶರಣಾಗತಿಯ ಪ್ರಾರಂಭ ಆಯ್ತು. ಸುಮ್ಮನೆ ಇಷ್ಟು ಮಾಡಿದ್ರೆ ಇವಾಗ ಎಷ್ಟು ಭಕ್ತರು ಇಲ್ಲಿ, ನೀವು ಯಾರಾದರೂ ಇವಾಗ ಭಗವಂತನಿಗೆ ಶರಣಾಗತರಾಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಇವಾಗ ನೀವೇನ್ ಮಾಡ್ಬೇಕು? ಕಣ್ಮುಚ್ಕೊಳ್ಳಿ, 5 ಸೆಕೆಂಡಲ್ಲಿ ಕೃಷ್ಣನಿಗೆ ಈ ಪ್ರಾರ್ಥನೆಯನ್ನು ಅರ್ಪಿಸಿ. ಕೃಷ್ಣ ನಾನು ನಿನ್ನವನು, ನನ್ನನ್ನು ದಯವಿಟ್ಟು ಸ್ವೀಕರಿಸು. ಓಕೆ, ಯಾರು ಈ ಪ್ರಾರ್ಥನೆಯನ್ನ ಮಾಡಿದ್ರೋ ಈಗ ನೀವು ಕೃಷ್ಣನಿಗೆ ಶರಣಾಗತರಾಗಿದ್ದೀರಿ. ಇದು ಶರಣಾಗತಿಯ ಪ್ರಾರಂಭ. ಶರಣಾಗತಿ ಇದರಲ್ಲಿ ಮುಗಿಯೋದಿಲ್ಲ. ಇವಾಗ 18ನೇ ಅಧ್ಯಾಯದ 66ನೇ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಈ ಶರಣಾಗತಿಯ ಪ್ರಕ್ರಿಯೆಯನ್ನ ಹೇಳ್ತಾರೆ. ಅಂದ್ರೆ ಯಾರೋ ಇವಾಗ ಒಂದು ಸ್ಕೂಲ್ಗೆ ಸೇರ್ಕೋಬೇಕು ಅಂತ ಮನಸ್ಸು ಮಾಡಿದ್ರು, ಸ್ಕೂಲಿಗೆ ಸೇರ್ಕೊಳಕ್ಕೆ ಏನೋ ಒಂದು ಪ್ರೋಸೆಸ್ ಇರುತ್ತೆ ಅಲ್ವಾ? ಇವಾಗ ಶರಣಾಗತನ ಆಗ್ಬೇಕು ಅಂತ ನನಗೆ ಮನಸ್ಸಿನಲ್ಲಿ ಇಚ್ಛೆ ಇದೆ, ಹೇಗೆ ಶರಣಾಗತರಾಗಬೇಕು ಅನ್ನೋದನ್ನ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಪ್ರಭುಪಾದರು ಬರೀತಾರೆ. ಒಂದು ಬಹಳ ಅದ್ಭುತವಾದ ಶ್ಲೋಕ, ನಾನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ಆನುಕೂಲ್ಯಸ್ಯ ಸಂಕಲ್ಪಃ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. ಷಡ್ವಿಧ 6 ಅಂಶಗಳಿವೆ ಶರಣಾಗತಿಯಲ್ಲಿ. ಓಕೆ, ಮೊಟ್ಟ ಮೊದಲಿಗೆ ಆನುಕೂಲ್ಯಸ್ಯ ಸಂಕಲ್ಪ. ಓಕೆ, 46 ಕೆಳಗಡೆ ಹೋಗಿ ಭಾವಾರ್ಥ ಈ ಶ್ಲೋಕ. ಆನುಕೂಲ್ಯಸ್ಯ ಸಂಕಲ್ಪ. ಇವಾಗ ಈ ಶರಣಾಗತಿಯ ಮಾರ್ಗದಲ್ಲಿ 6 ಅಂಶಗಳಿವೆ. ಮೊದಲ ಅಂಶ ಆನುಕೂಲ್ಯಸ್ಯ ಸಂಕಲ್ಪ. ಆನುಕೂಲ್ಯಸ್ಯ ಸಂಕಲ್ಪ ಅಂದ್ರೆ ಕನ್ನಡದಲ್ಲಿ ಸುಲಭ ಅರ್ಥ ಮಾಡ್ಕೊಳ್ಳೋದು, ಯಾವುದು ಕೃಷ್ಣ ಭಕ್ತಿಗೆ ಅನುಕೂಲಕರವಾಗಿದೆಯೋ ಅಂತಹ ಕೆಲಸವನ್ನ ಮಾಡೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳೋದು ಆನುಕೂಲ್ಯಸ್ಯ ಸಂಕಲ್ಪ. ಓಕೆ, ಪ್ರಾತಿಕೂಲ್ಯಸ್ಯ ವರ್ಜನಂ. ಯಾವುದು ಕೃಷ್ಣ ಭಕ್ತಿಗೆ ಅನುಕೂಲಕರವಾಗಿಲ್ವೋ ಅಥವಾ ಪ್ರತಿಕೂಲಕರವಾಗಿದೆಯೋ ಅದನ್ನ ತ್ಯಜಿಸೋದು. ಮೊದಲನೇದೇನು? ಆನುಕೂಲ್ಯಸ್ಯ ಸಂಕಲ್ಪ ಅಂದ್ರೆ ಏನರ್ಥ? ಯಾವ್ದು ಸಂಕಲ್ಪ ಮಾಡ್ಕೋಬೇಕು? ಭಕ್ತಿಗೆ ಅನುಕೂಲಕರವಾಗಿರುವಂತ ಕೆಲಸಗಳನ್ನ ಮಾಡ್ತೀನಿ ಅನ್ನೋ ಸಂಕಲ್ಪ. ಪ್ರಾತಿಕೂಲ್ಯಸ್ಯ ವರ್ಜನಂ ಅಂದ್ರೆ ಭಕ್ತಿಗೆ ಅನುಕೂಲಕರವಾಗಿಲ್ಲದೆ ಇರುವಂತ ವಿಷಯಗಳನ್ನ ತ್ಯಜಿಸ್ತೀನಿ. ಓಕೆ, ಮೂರನೇದು ರಕ್ಷಿಷ್ಯತಿ ಇತಿ ವಿಶ್ವಾಸೋ. ರಕ್ಷಿಷ್ಯತಿ, ಯಾರು ರಕ್ಷಣೆ ಕೊಡ್ತಾನೆ? ಕೃಷ್ಣ ರಕ್ಷಣೆ ಕೊಡ್ತಾನೆ ನನಗೆ ಅನ್ನೋ ವಿಶ್ವಾಸ. ಯಾವುದೇ ಸಂದರ್ಭದಲ್ಲಾದರೂ ಕೃಷ್ಣ ನನಗೆ ರಕ್ಷಣೆ ಕೊಡ್ತಾನೆ ಅನ್ನೋ ವಿಶ್ವಾಸ, ದೃಢ ವಿಶ್ವಾಸ. ಗೋಪ್ತೃತ್ವೇ ವರ್ಣಂ ತಥಾ. ಗೋಪ್ತೃತ್ವೇ ವರ್ಣಂ ತಥಾ ಅಂದ್ರೆ ನನ್ನ ಜೀವನವನ್ನ ನಿರ್ವಹಿಸ್ತಾ ಇರೋದು ಅಥವಾ ನನ್ನ ಪಾಲನೆ, ಯಾರು ನನ್ನ ಪಾಲನೆಯನ್ನ ಮಾಡ್ತಾ ಇದ್ದಾರೆ? ಕೃಷ್ಣ. ನಾವ್ ಅನ್ಕೋತಾ ಇದೀವಿ, ನಾನೇ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾನೇ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ, ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ಕೃಷ್ಣ ಎಲ್ಲಿ ಮಾಡ್ತಾ ಇದ್ದಾನೆ? ಅರೆ, ಕೃಷ್ಣನ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ಸೊ ಈ ಶರಣಾಗತನಾದ ವ್ಯಕ್ತಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ. ಅವನು ಹೇಳ್ತಾನೆ, ನನ್ನ ಮನೆಯನ್ನ ನಾನು ನಡೆಸ್ತಾ ಇಲ್ಲ, ಕೃಷ್ಣ ನಡೆಸ್ತಾ ಇದ್ದಾನೆ ಅನ್ನೋ ದೃಢ ವಿಶ್ವಾಸ ಇದೆ ಅವನಿಗೆ. ರಕ್ಷಿಷ್ಯತಿ ವಿಶ್ವಾಸ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮ ನಿಕ್ಷೇಪ. ಯಾವಾಗ ಅವನಿಗೆ ಇಂತಹ ದೃಢ ವಿಶ್ವಾಸ ಇದೆಯೋ ಕೃಷ್ಣನಲ್ಲಿ, ಆಗ ಅವನು ಏನ್ ಮಾಡ್ತಾನೆ? ತನ್ನನ್ನು ತಾನು ಕೃಷ್ಣನ ಪಾದಗಳಿಗೆ ಅರ್ಪಿಸ್ಕೊಂಡ್ಬಿಡ್ತಾನೆ. ಹೇಳ್ತಾನೆ, ಭಗವಂತ ನಿನ್ ಮೇಲೆ ನಾನು ಡಿಪೆಂಡು. ಆಮೇಲೆ ಇಂತಹ ಭಕ್ತನ ಒಂದು ಗುಣ ಅಂದ್ರೆ
ಕಾರ್ಪಣ್ಯ. ಕಾರ್ಪಣ್ಯ ಅಂದ್ರೆ ಬಹಳ ನಮ್ರ ಸ್ವಭಾವ, ಬಹಳ ನಮ್ರ ಸ್ವಭಾವ. ಯಾಕೆ? ತನ್ನ ಕೈನಲ್ಲಿ ಏನಿಲ್ಲ, ಎಲ್ಲವೂ ಕೂಡ ಭಗವಂತನ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಅವನು ಯಾವ ಅಹಂಕಾರವಿಲ್ಲದೆ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಅಂದ್ರೆ ಏನರ್ಥ? ಇವನೇನು ಕೆಲಸ ಕಾರ್ಯ ಮಾಡಲ್ವಾ? ಖಂಡಿತ ಮಾಡ್ತಾನೆ. ಉದಾಹರಣೆಗೆ ಪಾಂಡವರು. ಪಾಂಡವರು ಭಗವಂತನ ಎಂತಹ ವಿಶೇಷ ಭಕ್ತರು, ದೊಡ್ಡ ಯೋಧರು, ಮಹಾಯೋಧರು ಕೂಡ, ಹೌದಾ? ಇವಾಗ ಯುದ್ಧ ನಡೆಯಕ್ಕೆ, ಕುರುಕ್ಷೇತ್ರದ ಯುದ್ಧದ ಮುಂಚೆ ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ. ಕೃಷ್ಣ ಏನ್ ಹೇಳ್ತಾನೆ? ಹೋಗು, ನೀನ್ ಧರ್ಮ ಮಾಡು, ಯುದ್ಧ ಮಾಡು. ಆಮೇಲೆ ಏನಾಗತ್ತೆ, ಒಂದ್ಸತಿ ಅಶ್ವತ್ಥಾಮ ಈ ಪಂಚ ಪಾಂಡವರನ್ನ ಮತ್ತೆ ಪಾಂಡವರ ಮೊಮ್ಮಗ ಪರೀಕ್ಷಿತ, ಅವರೆಲ್ಲರನ್ನು ಕೊಲ್ಲೋದಕ್ಕೆ ಅವನು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ ಅಶ್ವತ್ಥಾಮ. ಇವಾಗ ಇವರೆಲ್ಲ ಮಹಾಯೋಧರು, ಯೋಧರಂದ್ರೆ ಇವ್ರ ಹತ್ರ ಬಾಣ ಬಿಲ್ಲು ಎಲ್ಲ ಇದೆ, ಇವ್ರಿಗೆ ಗೊತ್ತು ಬ್ರಹ್ಮಾಸ್ತ್ರ ಬಂದ್ರೆ ನಾನೇನ್ ಮಾಡ್ಬೇಕು ಎಲ್ಲ ಗೊತ್ತು ಅವ್ರಿಗೆ. ಸೊ ಅವ್ರು ಏನ್ ಮಾಡ್ತಾರೆ, ಆ ಬ್ರಹ್ಮಾಸ್ತ್ರ ಕಂಡು ಕೂಡಲೇ ಅವರು ತಮ್ಮ ಅಸ್ತ್ರಗಳನ್ನ ತಗೊಂಡು ಬ್ರಹ್ಮಾಸ್ತ್ರವನ್ನ ಪ್ರತಿರೋಧಿಸಕ್ಕೆ ಪ್ರಯತ್ನ ಮಾಡಕ್ಕೆ ಹೊರಡ್ತಾ ಇದಾರೆ. ಆದ್ರೆ ಕೃಷ್ಣನಿಗೆ ಗೊತ್ತಾಗತ್ತೆ, ಕೃಷ್ಣ ಅಲ್ಲೇ ಇದ್ದಾನೆ, ಇವ್ರ ಕೈಲಿಂದ ಆಗಲ್ಲ, ಅಷ್ಟು ವೇಗವಾಗಿ ಬರ್ತಾ ಇದೆ. ಇವರು ಅದನ್ನ ತಮ್ಮ ಆಯುಧಗಳನ್ನ ಎತ್ತೋದ್ರೊಳಗೆ ಅದು ಅವ್ರನ್ನ ಆಕ್ರಮಿಸ್ಬಿಡತ್ತೆ, ಅವರು ಸಾಯ್ತಾರೆ ಅಂದ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಅವ್ರು ಕೇಳ್ದೇನೆ ಕೃಷ್ಣ ಅವರನ್ನ ರಕ್ಷಿಸ್ಬಿಡ್ತಾನೆ, ಸುದರ್ಶನ ಚಕ್ರವನ್ನ ಬಿಟ್ಬಿಡ್ತಾನೆ. ಅಂದ್ರೆ ಏನರ್ಥ? ಇವಾಗ ಈ ಪಾಂಡವರ ಕೈಯಲ್ಲಿ ಸಾಮರ್ಥ್ಯ ಇರಲಿಲ್ಲ ಅಂತಲ್ಲ, ಅಥವಾ ಅವರು ಪ್ರಯತ್ನ ಮಾಡ್ಲಿಲ್ಲ ಅಂತಲ್ಲ, ಅವರು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವರಿಗೆ ವಿಶ್ವಾಸ ಇದೆ, ನಾವು ನಿಜವಾಗ್ಲೂ ರಕ್ಷಿತರಾಗ್ಬೇಕು ಅಂದ್ರೆ ಅದು ಕೃಷ್ಣನ ಕೃಪೆ ಅಂತ. ಸೊ ಅವಾಗ ಕೃಷ್ಣ ಏನ್ ಮಾಡ್ತಾನೆ, ತಕ್ಷಣ ತನ್ನ ಕೆಲಸವನ್ನ ಮಾಡ್ತಾನೆ, ಅವ್ರು ಕೇಳ್ದೇನೆ ಆ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡ್ತಾನೆ. ಅಂದ್ರೆ ಈ ಭಕ್ತರು ಕೈ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ಳೋದಲ್ಲ, ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು. ಆದ್ರೆ ನಮ್ಮ ಜೀವನದಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇರಬೇಕು. ಭಾಗವತದಲ್ಲಿ ಹೇಳ್ತಾರೆ, ಒಬ್ಬ ರೋಗಿಗೆ ಆರೋಗ್ಯವನ್ನ ಕೊಡೋನು ವೈದ್ಯನಲ್ವಂತೆ. ಯಾರು ಆರೋಗ್ಯ ಕೊಡೋನು? ಭಗವಂತ. ಆ ವೈದ್ಯನಿಗೆ ಬುದ್ಧಿಯನ್ನ ಕೊಡ್ತಾನಂತೆ, ಈ ರೀತಿ ನೀನು ಅವನಿಗೆ ಔಷಧಿಯನ್ನ ಕೊಡಪ್ಪ, ಈ ಔಷಧಿಯಿಂದ ಅವನು ಗುಣ ಆಗ್ತಾನೆ. ಇವಾಗ ನಾವು ಹೋದವ್ರಿಗೆಲ್ಲ ಡಾಕ್ಟ್ರು ಒಂದೇ ತೊಂದರೆ ಇರುತ್ತೆ, ಎಲ್ಲರಿಗೂ ಒಂದೇ ಮೆಡಿಸಿನ್ ಕೊಡ್ತಾನ? ಬೇರೆ ಬೇರೆ ಮೆಡಿಸಿನ್ ಕೊಡ್ತಾರೆ. ಯಾವಾಗ ಮೆಡಿಸಿನ್ ಕೊಡೋಕೆ ಬುದ್ಧಿಶಕ್ತಿ ಎಲ್ಲಿಂದ ಬರ್ತಾ ಇದೆ? ಪರಮಾತ್ಮನಿಂದ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡಿದ್ರು ಕೂಡ ಅದಕ್ಕೆ ಕೃಷ್ಣನ ಕೃಪೆ ಇರಲೇಬೇಕು, ಇಲ್ಲಾಂದ್ರೆ ಅದು ನಡೆಯೋದಿಲ್ಲ. ಸೊ ಶರಣಾಗತ ಭಕ್ತ, ಇವಾಗ ಈ ಶರಣಾಗತಿ ಅಂದ್ರೆ ಇವಾಗ ಅನುಕೂಲಿಸು ಸಂಕಲ್ಪ ಅಂದ್ರೆ ಏನು ಅಂತ ನಾನು ನಿಮ್ಗೆ ಸ್ವಲ್ಪ ವಿವರಿಸ್ತೀನಿ. ಇವಾಗ ಸಾಮಾನ್ಯವಾಗಿ ನಾವು ಭಕ್ತಿ ಅಂದ್ರೆ ಏನು ಅಂತ ಹೇಳ್ತೀರಾ ನೀವು? ಭಕ್ತಿ ಅಂದ್ರೆ ಏನು? ABCD. ಭಕ್ತಿ ಅಂದ್ರೆ ABCD ಅಂದ್ರೆ ಭಕ್ತರ ಸಂಘ, ಭಗವದ್ಗೀತಾ ಭಾಗವತ ಶ್ರವಣ, ಹರೇ ಕೃಷ್ಣ ಮಹಾಮಂತ್ರದ ಜಪ, ಮತ್ತೆ ಪ್ರಸಾದ ಸೇವನೆ, ಇದು ಭಕ್ತಿ. ಓಕೆ, ಇವಾಗ ಈ ಮೊದಲ 3 ವಿಷಯಗಳಿಗೆ, ಭಕ್ತರ ಸಂಘಕ್ಕೆ ನಮಗೆ ಏನ್ ಬೇಕು? ಸಂಘ ಮಾಡೋದಕ್ಕೆ ಸಮಯ ಬೇಕು. ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಮನೇಲಿ ಇರ್ತೀವಿ, ಭಕ್ತರು ಅವ್ರ ಪಾಡಿಗೆ ಅವ್ರ ಮನೇಲಿ ಇರ್ತಾರೆ ಅಥವಾ ಕೇಂದ್ರದಲ್ಲಿ ಇರ್ತಾರೆ, ಸಂಘ ಸಿಗಲ್ಲ. ಸೊ ಮೊದಲು ನಮಗೆ ಅದಕ್ಕೋಸ್ಕರ ಸಮಯ ಬೇಕು. ಎರಡನೇದು, ಭಗವದ್ಗೀತಾ ಭಾಗವತ ಓದಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು? ಸಮಯ ಬೇಕು. ಮೂರನೇದು, ಜಪ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು? ಸಮಯ ಬೇಕು. ಏನಪ್ಪಾ? ಕ್ಯಾ ಚಾಹಿಯೆ? ಕೌನ್ ಚಾಹಿಯೆ? ಹಾ, ABC ಮಾಡೋದಕ್ಕೆ ಅಂದ್ರೆ ಭಕ್ತರ ಸಂಘ ಪಡ್ಕೊಳ್ಳೋದಕ್ಕೆ, ಭಗವದ್ಗೀತಾ ಭಾಗವತ ಶ್ರವಣ ಮಾಡೋದಕ್ಕೆ, ಜಪ ಮಾಡೋದಕ್ಕೆ ನಮಗೆ ಸಮಯ ಬೇಕು. ಜಪ ಯಾವಾಗ ಮಾಡ್ಬೇಕು ನಾವು? ಸಾಮಾನ್ಯವಾಗಿ ಬ್ರಹ್ಮ ಮುಹೂರ್ತದಲ್ಲಿ. ಭಕ್ತಿಗೆ ಬಂದಾಗ ಆರಂಭದಲ್ಲಿ ಭಕ್ತರು ಎಲ್ಲರೂ 6 ಗಂಟೆ, 6:30, 7 ಗಂಟೆ ಹಿಂಗೆ ಹೇಳೋ ಒಂದು ಅಭ್ಯಾಸ ಇರುತ್ತೆ. ಭಕ್ತಿಗೆ ಬಂದ್ಮೇಲೆ ಆಮೇಲೆ ನಾವ್ ಹೇಳ್ತೀವಿ ಕ್ರಮೇಣವಾಗಿ ಸ್ವಲ್ಪ ಬೇಗ ಹೇಳಕ್ ಶುರು ಮಾಡಿ. ಬೇಗ ಹೇಳಕ್ಕೆ ಅಂದ್ರೆ ಎಷ್ಟೊತ್ತಿಗೆ ಹೇಳ್ಬೇಕು? ಬ್ರಹ್ಮ ಮುಹೂರ್ತ ಅಂದ್ರೆ 4:15, 4 ಗಂಟೆಗೆ ಹೇಳ್ಬೇಕು. ಆದ್ರೆ ತಕ್ಷಣ ಅದನ್ನ ನಾವು ಮಾಡಕ್ಕಾಗಲ್ಲ. ಸೊ ಅವಾಗ ನಾವೇನ್ ಹೇಳ್ತೀವಿ, ಸರಿಯಪ್ಪ 7 ಗಂಟೆಯಿಂದ 6:45 ಹೇಳಿ, 6:45 6:30 ಮಾಡ್ಕೊಳ್ಳಿ, 6:30 6:15 ಮಾಡ್ಕೊಳ್ಳಿ, 6:15 6 ಗಂಟೆ ಮಾಡ್ಕೊಳ್ಳಿ. ಹಿಂಗೆ ಕ್ರಮೇಣವಾಗಿ ನಿದ್ದೆಯನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಿ. ಸರಿ, ಆಮೇಲೆ ಸಾಕಷ್ಟು ನಾವು ಸ್ವಲ್ಪ ಮುಂದುವರೆದಿದೀವಿ ಅಂತ ಇಟ್ಕೊಳ್ಳಿ ಈ ವಿಷಯದಲ್ಲಿ. ಆವಾಗ ಒಂದು 4:15 ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ. 4:15 ಎದ್ಮೇಲೆ ಬೆಳಗ್ಗಿನ ಜಾವ ನಾವು ಬಹಳ ಸಮಯ ಬಾತ್ರೂಮ್ ಅಲ್ಲಿ ಕಳಿಬಾರ್ದು. ಓಕೆ, ಹೆಚ್ಚು ಅಂದ್ರೆ ಒಂದು 1/4 ಗಂಟೆಯಲ್ಲಿ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಬೇಕಾದ್ರೆ ತಿರ್ಗಾ ಆಮೇಲೆ ಬಾತ್ರೂಮ್ ಹೋಗ್ಬೇಕಂದ್ರೆ ಆಮೇಲೆ ಹೋಗ್ಬೇಕು. ಬೆಳಗ್ಗೆ ಎಷ್ಟು ಕಡಿಮೆ ಸಮಯ ನಾವು ಬಾತ್ರೂಮ್ ಅಲ್ಲಿ ನಾವು
ವೇಸ್ಟ್ ಮಾಡ್ತೀವೋ ಅಷ್ಟು ಒಳ್ಳೇದು. ಸೊ ಅನ್ಕೊಳ್ಳಿ 4:45ಗೆ ನಾನು ನನ್ನ ಕೆಲಸ ಎಲ್ಲ ಆಯ್ತು, 4:45ಗೆ ಜಪ ಮಾಡಕ್ ಕೂತ್ಕೋತೀನಿ. 4:45ಗೆ ನಾನು ಜಪ ಮಾಡಕ್ ಕೂತ್ಕೊಂಡ್ರೆ 16 ಮಾಲೆ ಜಪ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಸುಮಾರು 2 ಗಂಟೆ ಕಾಲ. ಸೊ 4:45ರಿಂದ 6:45 ತನಕ ನಾನು ಜಪ ಮಾಡ್ತಾ ಇದ್ದೀನಿ. ಓಕೆ, 6:45 ಆದ್ಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ಭಗವದ್ಗೀತಾ ಭಾಗವತವನ್ನ ಓದ್ತೀನಿ. ಸಾಮಾನ್ಯವಾಗಿ ನಾವು ಮಾಡ್ಬೇಕಾಗಿರುವಂತ ಕೆಲಸ, ಯಾರು ಭಕ್ತಿಯಲ್ಲಿ ನಿಜವಾಗಿ ಮುಂದುವರಿಬೇಕು ಅಂತ ಇದ್ದೀರೋ ಅವ್ರು ಮಾಡುವಂತ ಕೆಲಸ, ಮಾಡ್ಬೇಕಾಗಿರುವಂತ ಕೆಲಸ. 6:45ರಿಂದ 7:15 ತನಕ ನಾನು ಭಗವದ್ಗೀತಾ ಭಾಗವತ ಓದ್ಬೋದು. ಆಮೇಲೆ ನಾನು ಆಫೀಸ್ಗೆ ಇತ್ಯಾದಿ ಹೊರಡೋಕೆ ನಾನು ಸಿದ್ಧವಾಗ್ಬೋದು. ಇವಾಗ ಹೆಂಗಸರಿಗೆ ವಿಶೇಷವಾಗಿ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಇತ್ಯಾದಿ ಅವರು 6:45 ತನಕ ಅವ್ರು ಜಪ ಮಾಡ್ತಾ ಕೂತ್ಕೊಳ್ಳೋಕ್ ಆಗಲ್ಲ. ಅವ್ರೇನು ಹೆಚ್ಚು ಜನ ಎಲ್ಲ 6 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮಾಡಕ್ ಶುರು ಮಾಡ್ಬೇಕು. ಸೊ ಅಂದ್ರೆ ನೀವು ಇವಾಗ ಸ್ವಲ್ಪ ಆ 4:45ರಿಂದ 6 ಗಂಟೆ ತನಕ ಜಪ ಮಾಡಿರ್ತೀರ ಅಂದ್ರೆ ಒಂದು 8, 9, 10 ರೌಂಡ್ ಆಗಿರುತ್ತೆ. ಮಿಕ್ಕಿದ ರೌಂಡ್ ಆಮೇಲೆ ಮಾಡ್ಕೋಬಹುದು. ಇವಾಗ ಇವೆಲ್ಲವನ್ನ ಮಾಡೋದಕ್ಕೆ ಇವಾಗ ನಿಮಗೆ ದಿನದಲ್ಲಿ ಅಟ್ಲೀಸ್ಟ್ ಒಂದು 2ರಿಂದ 3 ಗಂಟೆ ಕಾಲ ಆದ್ರೂ ಬೇಕು, ಸಮಯ ಬೇಕು. ಒಂದ್ಸತಿ ಏನಾಗತ್ತೆ, ನಮ್ಮ ಕೆಲಸ ಕಾರ್ಯಗಳು ನಮಗೆ ನಿಜವಾಗ್ಲೂ ಇಷ್ಟು ಭಕ್ತಿ ಮಾಡಕ್ಕೆ ಸಮಯ ಕೊಡಲ್ಲ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಇವಾಗ ನಿಮಗೆ 3 ಗಂಟೆ ಕಾಲ ಬೇಕು ಅಂದ್ರೆ ನೀವು ಅದಕ್ಕೆ ಅನುಕೂಲಕರವಾಗಿರೋ ಕಾರ್ಯಗಳನ್ನ ಮಾಡಬೇಕು, ಅದಕ್ಕೆ ಪ್ರತಿಕೂಲಕರವಾದ ಕಾರ್ಯಗಳನ್ನ ಬಿಡಬೇಕು. ಉದಾಹರಣೆಗೆ ಇವಾಗ ಯಾರೋ ಅರ್ಧ ಗಂಟೆ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಾ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಅನುಕೂಲಕರವಾದ ಕಾರ್ಯನ ಪ್ರತಿಕೂಲಕರವಾದದ್ದು? ಪ್ರತಿಕೂಲಕರ, ಯಾಕಂದ್ರೆ ವೇಸ್ಟ್ ಆಫ್ ಟೈಮ್. ಅದರಿಂದ ಏನ್ ಸಿಗುತ್ತೆ ನಮ್ಗೆ? ಅದೇ ನ್ಯೂಸ್, ಹಿಂದಿನ ದಿನ ನ್ಯೂಸು ಇವತ್ತು ಅದೇ ಸಿಗೋದೆ, ಸ್ವಲ್ಪ ಹೆಸರುಗಳು ಬೇರೆ ಬೇರೆ ಇರುತ್ತೆ. ಅದನ್ನ ನಾವು ಬೆಳಗ್ಗೆ ಓದ್ಬೇಕಾಗಿಲ್ಲ, ಯಾವಾಗಲೂ ಸಾಯಂಕಾಲ ಏನೋ ಟಿವಿ ಆಫೀಸಲ್ಲಿ ಏನೋ ಒಂದ್ ಸ್ವಲ್ಪ ಸಮಯ ಸಿಕ್ಕರೆ ಬೇಕಾದ್ರೆ ನ್ಯೂಸ್ ಪೇಪರ್ ಓದ್ಕೋಬಹುದು. ಇದು ಪ್ರಾತಿಕೂಲ್ಯಸ್ಯ ವರ್ಜನಂ. ಅನುಕೂಲ್ಯಸ್ಯ ಸಂಕಲ್ಪ ಅಂದ್ರೆ ಇವಾಗ ಬೇಗ ಹೇಳ್ಬೇಕು. ಸರಿ, ಬೇಗ ಹೇಳ್ಬೇಕಂದ್ರೆ ರಾತ್ರಿ ಬೇಗ ಮಲಗಬೇಕು, ಇದು ಅನುಕೂಲ್ಯಸ್ಯ ಸಂಕಲ್ಪ. ಸೊ ಹೀಗೆ ಭಕ್ತ ಏನ್ ಮಾಡ್ಬೇಕು, ತನ್ನ ಜೀವನದಲ್ಲಿ ಈ ರೀತಿ ಯಾವುದು ಯೋಗ್ಯವಾದದ್ದು ಅದನ್ನ ಮಾಡ್ಬೇಕು, ಯಾವುದು ಭಕ್ತಿಗೆ ಅನುಕೂಲಕರವಾಗಿರೋದಿಲ್ವೋ ಅದನ್ನ ತ್ಯಜಿಸ್ಬೇಕು. ಇವಾಗ ನಾನು ಭಕ್ತಿಯ ಜೀವನದಲ್ಲಿ ನೋಡಿದ್ದೀನಿ, ಸಾಕಷ್ಟು ಭಕ್ತರು ಬಹಳ ಗಂಭೀರವಾಗಿ ಭಕ್ತಿ ಮಾಡ್ತಾ ಇದ್ದಾರೆ, ಭಕ್ತಿ ಮಾಡಕ್ ಸಮಯ ಸಿಗ್ತಾ ಇಲ್ಲ. ಯಾಕೆ? ಅವರು ಯಾವ್ದೋ ನೈಟ್ ಶಿಫ್ಟ್ ಅಲ್ಲಿ ಇದ್ದಾರೆ, ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ್ದೋ ಕಾಲ್ ಸೆಂಟರ್ ಏನೋ. ಇವಾಗ ನೈಟ್ ಶಿಫ್ಟ್ ಅಲ್ಲಿ ಕಾಲ್ ಸೆಂಟರ್ ಕೆಲಸ ಮಾಡೋರಿಗೆ ಏನ್ ಸಮಸ್ಯೆ? ಅವರು ಮನೆಗೆ ಬರೋಷ್ಟೊತ್ತಿಗೆ ಎಲ್ಲರೂ ಅವಾಗ ಹೇಳ್ತಾ ಇರ್ತಾರೆ, ಅವ್ರು ಅಷ್ಟೊತ್ತಿಗೆ ಮನೆಗೆ ಬಂದು ಮಲ್ಕೋತಾರೆ. ಸೊ ಅವಾಗ ಅವ್ರು ಬೆಳಗ್ಗೆ ಜಪ ಮಾಡೋ ಪ್ರಶ್ನೆನೇ ಇಲ್ಲ. ಇವಾಗ ಯಾರು ನಿಜವಾಗ್ಲೂ ಭಕ್ತಿಯಲ್ಲಿ ಗಂಭೀರರಾಗಿರ್ತಾರೋ ಅವ್ರೇನ್ ಮಾಡ್ತಾರೆ, ಅಯ್ಯೋ ನೈಟ್ ಶಿಫ್ಟ್ ಇದ್ರೆ ನಾನು ಭಕ್ತಿಲಿ ಮುಂದುವರಿಯಕ್ಕಾಗಲ್ಲ, ಸೊ ನಾನು ಯಾವ್ದಾದ್ರು ಡೇ ಶಿಫ್ಟ್ ಇರೋ ಜಾಬ್ ನೋಡ್ಕೋತೀನಿ. ಇದು ಅನುಕೂಲ್ಯಸ್ಯ ಸಂಕಲ್ಪ. ಇವಾಗ ನೀವು ಪ್ರಶ್ನೆ ಕೇಳ್ಬೋದು, ಈ ತರ ಎಲ್ಲ ಜೀವನದಲ್ಲಿ ಡಿಸಿಷನ್ಸ್ ತಗೋಬೇಕು ಅಂದ್ರೆ ಹೆಂಗೆ ಪ್ರಭು? ಏನೋ ನಮ್ಗೆ ತೊಂದರೆ ಆದ್ರೆ, ಅದರಿಂದ ಕೆಲಸ ಸಿಗ್ಲಿಲ್ಲ ಅಂದ್ರೆ, ಸಂಬಳ ಕಡಿಮೆ ಸಿಕ್ಕಿದ್ರೆ, ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾರೆ, ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ, ರಕ್ಷಿಷ್ಯತಿ ವಿಶ್ವಾಸ. ವಿಶ್ವಾಸ ಇರ್ಲಿ, ಕೃಷ್ಣ ನೋಡ್ಕೋತಾನೆ. ಯಾಕೆ? ಅವನ ಸಂತೃಪ್ತಿಗೋಸ್ಕರ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ತರ್ತಾ ಇದ್ದೀರಾ, ಅವನು ನಿಮ್ಮ ಕೈ ಬಿಡಲ್ಲ. ಆ ವಿಶ್ವಾಸ ನಮ್ಮಲ್ಲಿ ಇರ್ಬೇಕು, ಆ ಶ್ರದ್ಧೆ ನಮ್ಮಲ್ಲಿ ಇರ್ಬೇಕು. ಹೌದು, ನಾನು ಭಕ್ತಿಗೆ ಅನುಕೂಲಕರವಾಗಿರೋದನ್ನ ಮಾಡ್ದಾಗಲೋ ಕೃಷ್ಣ ನನ್ನ ಜೊತೆ ಇರ್ತಾನೆ, ನನಗೆ ರಕ್ಷಣೆ ಕೊಡ್ತಾನೆ. ಓ ಪ್ರಭು, ಸಂಬಳ ಕಡಿಮೆ ಆಗ್ಬಿಟ್ರೆ ಗೋಪ್ತಿರ್ತೇವೆ ವರ್ಣಂತದ. ಯಾರು ನಮ್ಮ ಮನೆಯನ್ನ ನಡೆಸ್ತಾ ಇರೋನು? ನಾನಲ್ಲ, ಕೃಷ್ಣ. ನಿಮ್ಗೆ ಆಶ್ಚರ್ಯ ಆಗೋದು, ಇದೇನಿದು ನಾನಲ್ಲ ಕೃಷ್ಣ ಅಂದ್ರೆ ಏನರ್ಥ? ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಏನೋ ಅವಶ್ಯಕ, ಏನೋ ನಮಗೆ ಇವತ್ತು ಹಣ ಸಂಪಾದನೆ ಬರ್ತಾ ಇದೆಯೋ, ಶರಣಾಗತರಾಗೋಕ್ಕಿಂತ ಮುಂಚೆ ಅದು ನಮ್ಮ ಕರ್ಮ ಫಲದ ಪ್ರಕಾರವಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಶರಣಾಗತರಾಗೋ ಮುಂಚೆ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಹಣ ಬರಬೇಕೋ ಅದು ನಮ್ಮ ಕರ್ಮ ಫಲದ ಪ್ರಕಾರ ಬರುತ್ತೆ. ಶರಣಾಗತರಾದ ಮೇಲೆ ಏನಾಗುತ್ತೆ, ಆ ಕರ್ಮ ಫಲವನ್ನ ಭಗವಂತ ಬದಲಾಯಿಸ್ಬಿಡ್ತಾನೆ. ಬದಲಾಯಿಸಿದಾಗ ನಮಗೆ ಎಷ್ಟು ಅವಶ್ಯಕತೆನೋ ಅದನ್ನ ಕೃಷ್ಣ ಕೊಡ್ತಾನೆ. ನಮ್ಮ ಕರ್ಮ ಫಲವನ್ನ ಬದಲಾಯಿಸೋ ಶಕ್ತಿ ಅವನು ಇದೆಯೋ ಇಲ್ವೋ? ಬದಲಾಯಿಸ್ಬೋದೋ ಇಲ್ವೋ? ಅವನು ಬದಲಾಯಿಸ್ಬೋದು. ಅದೇ ಇದಕ್ಕೆ ಏನ್ ಬೇಕು? ಕೃಷ್ಣನಲ್ಲಿ ನಂಬಿಕೆ.
ಓ ಕೃಷ್ಣ ಮಾಡ್ತಾನೆ, ಕೃಷ್ಣನ ಕೈನಲ್ಲಿ ಇದೆಲ್ಲ ಆಗತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಕೃಷ್ಣ ತಥಾಸ್ತು ಅಂತಾನೆ. ಇಲ್ಲ ನಾವ್ ಹೇಳ್ತೇವೆ ಅಯ್ಯೋ ಹೇಗ್ ಸಾಧ್ಯ, ನೋಡಿ ಕಡಿಮೆ ಬಂದ್ಬಿಡ್ತು ಸ್ಯಾಲ್ರಿ, ಹೇಗೆ ಎಲ್ಲ ನಡೆಯುತ್ತೆ. ಕೃಷ್ಣ ಹೇಳ್ತಾನೆ ಆಯ್ತಪ್ಪ ನೀನೇ ಮಾಡ್ಕೋತಾ ಇದೀಯ ಅಂದ್ರೆ ನೀನ್ ನೋಡ್ಕೊ. ನಮಗೆ ನಂಬಿಕೆ ಇರಬೇಕು ಕೃಷ್ಣನಲ್ಲಿ. ಇಲ್ಲ ಕೃಷ್ಣ ನಡೆಸ್ತಾನೆ, ಕೃಷ್ಣ ನನ್ನ ಜವಾಬ್ದಾರಿಗಳನ್ನ ನನಗೆ ಯಾವ ತೊಂದರೆ ಇಲ್ಲದೆ ಇರೋಂಗೆ ಅವನು ನನ್ನ ಮನೆಯನ್ನ ನಡೆಸ್ತಾನೆ ಅನ್ನೋ ವಿಶ್ವಾಸ ಇರಬೇಕು. ಈ ವಿಶ್ವಾಸಕ್ಕೆ ಭಕ್ತಿ ಅಂದ್ರೆ ವಿಶ್ವಾಸ, ಭಗವಂತನಲ್ಲಿ ಕೃಷ್ಣನಲ್ಲಿ ವಿಶ್ವಾಸ ಹೆಚ್ಚಾಗೋದೇ ಭಕ್ತಿ. ಹೇಗೆ ನಮಗೆ ವಿಶ್ವಾಸ ಹೆಚ್ಚಾಗತ್ತೆ? ಒಂದು ಆಚಾರ್ಯರು ಈ ರೀತಿ ಶಾಸ್ತ್ರದಲ್ಲಿ ಹೇಳ್ತಾ ಇರೋದನ್ನ ಕೇಳಿ ವಿಶ್ವಾಸವನ್ನ ಹೆಚ್ಚಿಸ್ಕೋಬಹುದು. ಇಲ್ಲ ಯಾರು ಈ ರೀತಿ ತಮ್ಮ ಜೀವನದಲ್ಲಿ ನಡ್ಕೊಂಡಿದಾರೋ ಅಂತ ಭಕ್ತರ ಜೀವನವನ್ನ ನೋಡಿ ನಾವು ತಿಳ್ಕೊಬಹುದು, ಈ ಭಕ್ತರು ಹಿಂಗ್ ಮಾಡ್ತಾ ಇದಾರಲ್ಲ ನಾನು ಮಾಡ್ಬೋದು. ಸೊ ಈ ರೀತಿ ನಾವು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಶರಣಾಗತರಾಗಿ ಕೃಷ್ಣನಿಗೋಸ್ಕರ ಭಕ್ತಿ ಮಾಡೋದಕ್ಕೆ ಅನುಕೂಲಕರವಾದ ಜೀವನವನ್ನ ನಡೆಸಿದಾಗ ಇದು ನಿಜವಾದ ಶರಣಾಗತಿ. ಇಂಥ ಶರಣಾಗತ ಭಕ್ತನಿಗೆ ಕೃಷ್ಣ ಈ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ತ್ವಾಂ ಸರ್ವಭಯ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ಯಾರು ಈ ರೀತಿ ಶರಣಾಗತರಾಗಿದ್ದಾರೋ ಕೃಷ್ಣ ಹೇಳ್ತಾನೆ ನಾನು ಅವರೆಲ್ಲ ಪಾಪಗಳನ್ನ ತಗೊಂಡ್ಬಿಡ್ತೀನಿ. ಜೀವನದಲ್ಲಿ ಕಷ್ಟ ಯಾಕೆ ಬರೋದು? ಪಾಪಗಳಿಂದ. ಕೃಷ್ಣ ಹೇಳ್ತಾನೆ ನಾನು ಪಾಪಗಳೆಲ್ಲ ತಗೊಂಡ್ಬಿಡ್ತೀನಿ ಅಂದ್ರೆ ಜೀವನದಲ್ಲಿ ಅಂತ ವ್ಯಕ್ತಿಯ ಜೀವನದಲ್ಲಿ ಕಷ್ಟ ಬರೋದಿಲ್ಲ. ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಗೊತ್ತಾಗ್ತಾ ಇದೆಯೋ ಇಲ್ವೋ? ಇವತ್ತೇನೋ ವೆದರು ಚೆನ್ನಾಗಿದೆ, ಎಲ್ಲ ಸ್ವಲ್ಪ ಬೆಚ್ಚಗೆ ನಿದ್ದೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಹಂಗೆ ಮಧ್ಯ ಆಕಳಕ್ಕೆ ಕಣ್ಣು ಹಿಂಗ್ ಮುಚ್ತಾ ಇದೆ. ಬಹಳ ಮುಖ್ಯವಾದ ಶ್ಲೋಕ ಇದು, ನೀವು ಅರ್ಥ ಮಾಡ್ಕೋಬೇಕು. ನಾವು ಇದನ್ನೆಲ್ಲ ಬೇಕಾದ ಸತಿ ಓದ್ಬಿಟ್ಟಿದೀವಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇದೀವಿ. ನಮ್ಗೆ ಇದು ತಿರ್ಗಾ ಕೇಳೋ ಅವಶ್ಯಕತೆ ಏನಿಲ್ಲ. ಇದು ನಾನು ಹೇಳಿದ್ರು ನಿಮ್ಮೆಲ್ಲರಿಗೋಸ್ಕರ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಜೀವನದಲ್ಲಿ ಎಲ್ಲರೂ ಕಷ್ಟ ಅನುಭವಿಸ್ತಾ ಇದೀವಿ. ಕಷ್ಟದಿಂದ ಹೊರಗಡೆ ಬರಕ್ಕಿರೋದು ಏಕೈಕ ಮಾರ್ಗ ಕೃಷ್ಣನಿಗೆ ಶರಣಾಗತರಾಗಬೇಕು. ಮತ್ತೆ ಕೃಷ್ಣ ಈ ಶ್ಲೋಕದಲ್ಲಿ ಶರಣಾಗತಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ. ಯಾವುದು ಅನುಕೂಲಕರವಾಗಿರೋದು ಅದನ್ನ ಮಾಡಬೇಕು, ಯಾರು ಪ್ರತಿಕೂಲಕರವಾಗಿದೆಯೋ ಅದನ್ನ ಬಿಡಬೇಕು. ಅವನ ರಕ್ಷಿಸ್ತಾನೆ ಅಂತ ಅವನಲ್ಲಿ ನಂಬಿಕೆ ಇರಬೇಕು. ಅವನೇ ನನ್ನ ಮನೆಯನ್ನ ನಡೆಸ್ತಾ ಇದ್ದಾನೆ ಅನ್ನೋ ನಂಬಿಕೆ ಇರಬೇಕು. ಆಗ ನಾವು ಅವನ ಸೇವಕರಾಗಿ ನಮ್ಮ ಮನೆಯಲ್ಲಿ ಇರ್ತೀವಿ. ಯಾರಾಗಿ? ಕೃಷ್ಣನ ಸೇವಕರಾಗಿ, ಮನೆಯ ಯಜಮಾನನಾಗಿ ಯಜಮಾನಿಯಾಗಿ ಅಲ್ಲ, ಕೃಷ್ಣನ ಸೇವಕರಾಗಿ ಮನೆಯಲ್ಲಿ ಇರ್ತೀವಿ. ಅಂತಹ ಭಕ್ತನ ಜೀವನವನ್ನ ಕೃಷ್ಣ ಸಂಪೂರ್ಣವಾಗಿ ನಡೆಸ್ತಾನೆ, ಸಂಪೂರ್ಣವಾಗಿ. ಇದು ಶಾಸ್ತ್ರದ ಹೇಳಿಕೆ. ಸೊ ಯಾರು ಇದನ್ನ ನಂಬ್ಕೋತಾರೋ ಕೃಷ್ಣ ಹೇಳ್ತಾನೆ ಅಯ್ಯೋ ಬರೀ ಪಾಪಗಳಿಂದ ಮುಕ್ತ ಮಾಡೋದು ಹಾಗಿರ್ಲಿ, ನಾನು ಅವರನ್ನ ನನ್ನ ಧಾಮಕ್ಕೆ ಕರ್ಕೊಂಡು ಬರ್ತೀನಿ. ಇವಾಗ ಇದಕ್ಕೆ ಉದಾಹರಣೆಯನ್ನು ನೋಡೋಣ. ನಮ್ಮ ಶ್ರೀಲ ಪ್ರಭುಪಾದರು 70ನೇ ವಯಸ್ಸಿನಲ್ಲಿ 70 years ಭಾರತದಿಂದ ಅಮೆರಿಕಾಗೆ ಹೋದ್ರು. ಭಾರತದಿಂದ ಅಮೆರಿಕಾಗೆ ಹೋಗಕ್ಕೆ ನೀವು ಹೋಗ್ಬೇಕು ಅಂದ್ರೆ ಎಷ್ಟು ದುಡ್ಡು ಇಟ್ಕೊಂಡು ಹೋಗ್ಬೋದು? ನೀವು ಯಾರು ಹೋಗ್ತೀರಾ ಅಂದ್ರೆ ಎಷ್ಟು ದುಡ್ಡು ಇಟ್ಕೊಂಡು ಹೋಗ್ಬೋದು? ಒಂದು 5 ಲಕ್ಷ ಜಾಸ್ತಿ ಆಯ್ತು ಬಿಡಿ, ಒಂದು 2-3 ಲಕ್ಷ ಸಾಕು ಅಟ್ಲೀಸ್ಟ್. ಫ್ಲೈಟ್ ಚಾರ್ಜು ಒಂದಿಷ್ಟು ಅಟ್ಲೀಸ್ಟ್ ಒಂದು 50,000 1 ಲಕ್ಷ. ಎಷ್ಟು ದಿನ ಹೋಗ್ತಾ ಇದೀವಿ ಅದ್ರ ಮೇಲೆ. ಪ್ರಭುಪಾದರು ಹೋದ್ರು, ಎಷ್ಟು ದುಡ್ಡು ಇಟ್ಕೊಂಡು? 40 ರೂಪಾಯಿ. ಅದು ಅಲ್ಲಿ ಅದು ಉಪಯೋಗ ಆಗದೆ ಇರುವಂತ 40 ರೂಪಾಯಿ ಅಂದ್ರೆ 0. ಜೇಬಲ್ಲಿ ಏನು ಇಲ್ಲದೆ ಅವರು ಅಮೆರಿಕಾಗೆ ಹೋದ್ರು. ಹೇಗೆ ಸಾಧ್ಯ ಇದು? ಯಾಕಂದ್ರೆ ಅವರಿಗೆ ತಮ್ಮ ಗುರುಗಳಲ್ಲಿ ಮತ್ತೆ ಕೃಷ್ಣನಲ್ಲಿ ಇದ್ದಿದ್ದಂತ ನಂಬಿಕೆ. ಸರಿ, ಅಲ್ಲಿ ಹೋದ್ರು. ಅಲ್ಲಿ ಹೋದ್ಮೇಲೆ ಜಗತ್ ಆಚಾರ್ಯರು 1 ವರ್ಷದ ತನಕ ಅವ್ರು ಮಾಡಿದ ಯಾವ ಪ್ರಯತ್ನವೂ ಸಫಲವಾಗಲಿಲ್ಲ. 1 ವರ್ಷದ ತನಕ ಪ್ರತಿದಿನ ಇದಕ್ಕೆ ಏನೋ ಶಿಪ್ ನಿಲ್ಲುತ್ತಲ್ಲ, ಆ ನಿಲ್ದಾಣಕ್ಕೆ ಬಂದು ನೋಡ್ತಾ ಇದ್ರು, ಕೇಳ್ತಾ ಇದ್ರಂತೆ ನೆಕ್ಸ್ಟ್ ಶಿಪ್ ಭಾರತಕ್ಕೆ ಯಾವಾಗ ಹೋಗುತ್ತೆ. ಪ್ರತಿದಿನ ಬಂದು ಕೇಳೋರಂತೆ. ಅವರು ಪಾಪ ಅವರು ಅಲ್ಲಿ ಯಾರು ಇದ್ರು ಕೌಂಟ್ರಲ್ಲಿ ಅವ್ರು ಕೇಳ್ತಾ ಇದ್ರು, ಸ್ವಾಮೀಜಿ ನೀವು ದಿನಾ ಬಂದು ಕೇಳ್ತೀರಾ ಯಾವಾಗ ಶಿಪ್ ಹೋಗುತ್ತೆ ಅಂತ, ಆದ್ರೆ ಇದುವರೆಗೂ ನೀವು ಟಿಕೆಟೇ ತಗೊಂಡಿಲ್ವಲ್ಲ. ಅಂದ್ರೆ ಅವರ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಅಯ್ಯೋ ಏನು ಇಲ್ಲಿ ನನ್ನ ಕೈನಿಂದ ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ಯೋಚನೆ. ಅರೆ ಇನ್ನೊಂದು ಕಡೆ ಇಲ್ಲ, ನನ್ನ ಗುರು ಮಹಾರಾಜ್ ಇದ್ದಾರೆ, ಕೃಷ್ಣ ಇದ್ದಾರೆ, ಇದನ್ನ ನಡೆಸ್ತಾರೆ, ಇದನ್ನ ಹೇಗಾರು ಅವ್ರು ಮಾಡಿಸ್ತಾರೆ ಅನ್ನೋ ನಂಬಿಕೆ, ದೃಢ ನಂಬಿಕೆ.
ಸೊ 1 ವರ್ಷ ಆದ್ಮೇಲೆ ನಿಧಾನವಾಗಿ ಅವರ ಒಂದು ಪ್ರಚಾರ ಕಾರ್ಯ ಒಂದು ಕಾರ್ಯರೂಪಕ್ಕೆ ಬರಕ್ಕೆ ಶುರುವಾಯಿತು. ಇಲ್ಲಿ ಅಲ್ಲಿ ಸ್ವಲ್ಪ ಜನ ಭಕ್ತರು ಬಂದ್ರು. ನೋಡಿ, ಅವರಿಗೆ ಭಗವಂತನಲ್ಲಿ ಇದ್ದಿದ್ದು ವಿಶ್ವಾಸ ಹೇಗೆ ಅಂದ್ರೆ, ಕೊನೆಗೆ ಅವರು ಸುಮಾರು 6-7 ವರ್ಷಗಳಲ್ಲಿ 108 ದೇವಾಲಯಗಳನ್ನ ಜಗತ್ತಿನಾದ್ಯಂತ ಸ್ಥಾಪನೆ ಮಾಡಿದ್ರು. 108 ದೇವಾಲಯಗಳು ಆ ವಯಸ್ಸಿನಲ್ಲಿ. ಕೇವಲ ಕೃಷ್ಣನ ಮೇಲಿನ ಶ್ರದ್ಧೆ, ನಂಬಿಕೆ. ಮತ್ತೆ ಎಂತಹ ಮಹಾಭಕ್ತರು ಅಂದ್ರೆ ಪ್ರಭುಪಾದರು. ಅವರು ಇಲ್ಲಿಂದ ಹೋದಾಗ, ಇಲ್ಲಿ ಅವರು ವೃಂದಾವನದಲ್ಲಿದ್ದು ರಾಧಾ ದಾಮೋದರ ಮಂದಿರ ಅಂತ, ತುಂಬಾ ಸಿಂಪಲ್ ಸರಳವಾದ ಜೀವನ, ಏನು ದೊಡ್ಡ ಇದಿಲ್ಲ. ಸುಮ್ಮನೆ ಒಂದು ರೂಮ್ ಇತ್ತು ಅಷ್ಟೇ. ಅವರಲ್ಲೇ ಕೂತ್ಕೊಂಡು ತಮ್ಮ ಬರ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ದೇವಸ್ಥಾನದ ಮೇಲ್ಗಡೆ ಇತ್ತು, ಟೆರಸ್ ಅಲ್ಲಿ. ಸರಿ, ಇಲ್ಲಿಂದ ಅಮೆರಿಕಾಗ ಹೋದ್ರು. ಅಮೆರಿಕಾದಲ್ಲಿ ಒಂದ್ಸತಿ ಅಂತೂ ಅವ್ರು ಎಂತ ಪರಿಸ್ಥಿತಿಯಲ್ಲಿ ಇದ್ರು ಅಂದ್ರೆ, ಒಬ್ಬ ಹುಚ್ಚನ ಜೊತೆ ಒಂದು ಮನೆಯಲ್ಲಿ ಇರಬೇಕಾಗಿರೋ ಪರಿಸ್ಥಿತಿ ಬಂತು. ಹುಚ್ಚ ಅಂದ್ರೆ ಏನು? ಅವರೆಲ್ಲ ಡ್ರಗ್ಸ್ ತಗೊಳ್ಳೋರು, ಅವ್ರಿಗೆ ಸ್ವಚ್ಛತೆ ಅನ್ನೋದಿಲ್ಲ, ಸ್ನಾನ ಗಿನ ಅನ್ನೋ ವಿಷಯ ಗೊತ್ತಿಲ್ಲ, ಅಂತವ್ರ ಜೊತೆ ಅವ್ರು ಇರಬೇಕಾಗಿ ಬಂತು. ಸ್ವಲ್ಪ ಸಮಯ ಆದ್ಮೇಲೆ ಏನಾಯ್ತು, ಶಿಷ್ಯಂದ್ರೆಲ್ಲ ಬಂದ್ರು, ಪ್ರಭುಪಾದರು ಸೇವೆ ಮಾಡಕ್ಕೆ ಶುರು ಮಾಡಿದ್ರು. ಆ ಶಿಷ್ಯಂದ್ರು ಪ್ರಭುಪಾದರಿಂದ ಎಷ್ಟು ಉತ್ತೇಜಿತರಾಗಿದ್ರು ಅಂದ್ರೆ, ಅವ್ರಿಗೆ ಎಲ್ಲಾ ಕಡೆ ದೇವಾಲಯವಾಗಿ ದೊಡ್ಡ ದೊಡ್ಡ ಒಂದು ಅರಮನೆಗಳನ್ನ ನಿರ್ಮಿಸಿದ್ರು ಭಕ್ತರು. ಆ ಅರಮನೆಗಳಲ್ಲಿ ವಿಶೇಷವಾಗಿ ಪ್ರಭುಪಾದರಿಗೆ ಎಷ್ಟೊಂದು ಸೌಲಭ್ಯಗಳು ಸಿಕ್ಕಿದ್ವು. ಆದ್ರೆ ಪ್ರಭುಪಾದರಿ ಯಾವ ಸೌಲಭ್ಯಕ್ಕೂ ಅಂಟ್ಕೊಳ್ಳಿಲ್ಲ. ಸುಮಾರು ವರ್ಷ ಆದ್ಮೇಲೆ ಮತ್ತೆ ಭಾರತಕ್ಕೆ ವಾಪಸ್ ಬರ್ತಾರೆ. ಭಾರತಕ್ಕೆ ವಾಪಸ್ ಬಂದಾಗ ಭುವನೇಶ್ವರ್ಗೆ ಹೋಗ್ತಾರೆ. ಭುವನೇಶ್ವರ್ ಅಂದ್ರೆ ಒರಿಸ್ಸಾನಲ್ಲಿ. ಅಲ್ಲಿ ಯಾರೋ ಒಂದು ಜಾಗ ಕೊಟ್ಟಿರ್ತಾರೆ ಇಸ್ಕಾನ್ಗೆ. ಸುಮ್ಮನೆ ಜಾಗ ಇದೆ, ಅದರಲ್ಲಿ ಒಂದು ಕುಟೀರದಲ್ಲಿ ಇರ್ತಾರೆ. ಯಾರು ಅಲ್ಲಿ ಅರಮನೆಯಂತಹ ಸೌಕರ್ಯ, ಅಂತಹ ಆರಾಮ, ಅಂತಹ ಇದರಲ್ಲಿ ವಾತಾವರಣದಲ್ಲಿ ಇದ್ದವರು ಇಲ್ಲಿ ಬಂದು ಒಂದು ಕುಟೀರದಲ್ಲಿದ್ದಾರೆ. ಅವ್ರಿಗೆ ಯಾವ ಒಂದು ಅದರ ಬಗ್ಗೆ ಬೇಸರ ಅಥವಾ ಇದೇನಿದು ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಇಲ್ಲ. ಯಾಕಂದ್ರೆ ಅವರು ಯಾವ ಭೌತಿಕ ವಿಷಯಕ್ಕೂ ಅವ್ರು ಅನ್ಕೊಂಡಿಲ್ಲ. ಆದ್ರೆ ಕೃಷ್ಣ ಅವರ ಜೀವನದಲ್ಲಿ ಎಲ್ಲವನ್ನೂ ನಡೆಸ್ತಾನೆ. ನೀವ್ ಅನ್ಕೋಬಹುದು, ಹೌದು ಇವರು ಮಹಾ ಆಚಾರ್ಯರು, ಅವ್ರ ಜೀವನದಲ್ಲಿ ಆಗತ್ತೆ, ನಮ್ಮ ಜೀವನದಲ್ಲಿ ಹೆಂಗಾಗತ್ತೆ? ಇದು ನಮ್ಮ ನಂಬಿಕೆ. ಇದು ನಮಗೆ ಕೃಷ್ಣನ ಮೇಲಿರೋ ನಂಬಿಕೆಯ ಮೇಲೆ ಅವಲಂಬಿತವಾಗಿದೆ ಅಷ್ಟೇ, ಇನ್ನೇನು ಇಲ್ಲ. ಅಯ್ಯೋ ಇದೆಲ್ಲ ಏನು ಆಗಲ್ಲಪ್ಪ ಅಂದ್ರೆ ಕೃಷ್ಣ ತಥಾಸ್ತು ಅಂತ. ಇಲ್ಲ ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು ಅಂದ್ರೆ ಕೃಷ್ಣ ತಥಾಸ್ತು ಅಂತಾನೆ ಅಷ್ಟೇ. ಸರಳವಾದ ವಿಷಯ. ಓಕೆ, ಸೊ ಕೃಷ್ಣನಿಗೆ ಶರಣಾಗತರಾಗದೆ ನಾವು ಭಗವಂತನ ಹತ್ರ ಹೋಗಕ್ಕಾಗಲ್ಲ, ಕೃಷ್ಣನ ಧಾಮಕ್ಕೆ ಹೋಗಕ್ಕಾಗಲ್ಲ. ನಂಬಿಕೆ ಬೇಕು ಅವನಲ್ಲಿ. ನಂಬಿಕೆನೇ ಭಕ್ತಿ. ಇವತ್ತು ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಹೆಚ್ಚು ನಂಬಿಕೆ ಇದೆ, ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಮೊದಲು ತನ್ನ ಶಕ್ತಿ ಸಾಮರ್ಥ್ಯವನ್ನ ಹೇಳ್ತಾನೆ. 4ನೇ ಅಧ್ಯಾಯದಲ್ಲೇ ಹೇಳ್ದ, ಎಲ್ಲ ನನ್ನಿಂದ ಬರ್ತಾ ಇದೆ. ಅವನು ಮೊದಲು ತನ್ನ ಸ್ಥಾನವನ್ನ ಹೇಳ್ಕೊತಾ ಇದ್ದಾನೆ. ಅಯ್ಯೋ ಚಿಂತೆ ಮಾಡ್ಬೇಡಿಯಪ್ಪ, ನಿಮ್ಮೆಲ್ಲರಿಗಿಂತ ಜಾಸ್ತಿ ಶಕ್ತಿ ಇದೆ ನನಗೆ, ನಾನು ಎಲ್ಲವನ್ನ ನಡೆಸ್ಬೋದು. ನಮ್ಮ ಹತ್ರ ಕ್ಯಾಂಪೇನ್ ಮಾಡ್ತಾ ಇದ್ದೇನೆ, ಎಲೆಕ್ಷನ್ ಕ್ಯಾಂಪೇನ್ ಮಾಡ್ದಂಗೆ. ಯಾಕೆ? ಇಲ್ಲಾಂದ್ರೆ ನಾವು ನಂಬಲ್ಲ. ಆದ್ರೆ ಅವನಿಗೆ ನಾವು ನಂಬಬೇಕು ಅವನನ್ನ. ಯಾಕಂದ್ರೆ ನಂಬಿದ್ರೇನೆ ನಾವು ಇಲ್ಲಿಂದ ಪಾರಾಗಕ್ ಸಾಧ್ಯ. ಇಲ್ಲ ಅಂದ್ರೆ ಆ 3 ಗುಣಗಳು ನಮ್ಮನ್ನ ಆಟ ಆಡಿಸ್ತಾನೆ ಇರುತ್ತವೆ. ಇನ್ನು 100,000 ಜನ್ಮಗಳು ನಾವು ತಗೊಂಡ್ರು ಕೂಡ ಅದೇ ಗೊಂಬೆ ಆಟದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಗೊಂಬೆ ಆಟದಿಂದ ಹೊರಗಡೆ ಬರ್ಬೇಕು ಅಂದ್ರೆ ಕೃಷ್ಣನಿಗೆ ಶರಣಾಗತರಾಗಬೇಕು. ಕೃಷ್ಣನಿಗೆ ಶರಣಾಗತರಾದರೆ ಕೃಷ್ಣ ನನ್ನನ್ನ ರಕ್ಷಿಸ್ತಾನೆ, ನನ್ನ ಜೀವನವನ್ನ ನಡೆಸ್ತಾನೆ ಅನ್ನೋ ಒಂದು ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಇದು ಭಕ್ತಿ. ಸೊ ಆ ರೀತಿ ಯಾರು ಕೃಷ್ಣನಿಗೆ ಶರಣಾಗತರಾಗ್ತಾರೋ, ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ಈ ಮಾಯೆಯನ್ನ ಬಹಳ ಸುಲಭವಾಗಿ ಜಯಿಸ್ಬಿಡ್ತಾನೆ, ಮತ್ತೆ ಅಂತಿಮವಾಗಿ ನನ್ನ ಧಾಮಕ್ಕೆ ಬರ್ತಾನೆ, ವೈಕುಂಠಕ್ಕೆ ಬರ್ತಾನೆ ಅಂತ ಕೃಷ್ಣ ಹೇಳ್ತಾರೆ. ಓಕೆನಾ? ಏನ್ ಮಾಡ್ತೀವಿ ಇವಾಗ ನಾವು? ಈ ಶ್ಲೋಕವನ್ನ ಕೇಳಿದ್ವಿ, ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಇವಾಗ? ಆದ್ರೆ ನಿಮ್ ಪಾತ್ರ ಏನೋ, ನೀವು ತಿರ್ಗಾ ಅಡ್ಗೆ ಮಾಡ್ಬೇಕು. ಕೃಷ್ಣ ಬಂದು ಅಡ್ಗೆ ಮಾಡಲ್ಲ. ನೀವು
ನೀವೇ ಹೋಗಿ ಹಂಗ ಕೆಲಸ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬರ್ಬೇಕು. ಆದ್ರೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಇರಬಾರ್ದು. ಕೃಷ್ಣ ನಡೆಸ್ತಾ ಇದ್ದಾನೆ ಅನ್ನೋ ನಂಬಿಕೆ ಇರಬೇಕು. ಇದಕ್ಕೆ ನಿಮಗೆ ಹೇಗೆ ಅರ್ಥ ಮಾಡಿಸೋದು ಇದನ್ನ ಅಂದ್ರೆ, ಇವಾಗ ಚಿಕ್ಕ ಮಕ್ಕಳು ಸೈಕಲ್ ಕಲಿತಾರೆ. ಇವಾಗ ಸೈಕಲ್ ಕಲಿತಿರುವಾಗ ಹಿಂದೆ ಯಾರು ದೊಡ್ಡವರು ಇಟ್ಕೊಂಡಿರ್ತಾರೆ ತಾನೆ ಸೈಕಲ್. ಮಕ್ಕಳಿಗೆ ಏನ್ ಡೌಟು? ಬಿಟ್ಬಿಡ್ತಾರೆ ಕೈನ ಅಂತ. ಅವ್ರು ಏನ್ ಮಾಡ್ತಾರೆ, ಮುಂದೆ ನೋಡಕ್ಕಿಂತ ಹಿಂದೆನೆ ನೋಡ್ತಾ ಇರ್ತಾರೆ. ನಾವ್ ಆಗೇನ್ ಹೇಳ್ತೀವಿ, ಮುಂದೆ ನೋಡ್ಕೊಂಡು ಓಡ್ಸೋ. ಯಾಕೆ? ನಾವು ಕೈ ಬಿಡೋದಕ್ಕೆ ರೆಡಿ ಆಗಿದ್ದೀವಿ. ಕೈ ಬಿಡೋದಕ್ಕೆ ಅಂದ್ರೆ ಏನು, ಅವ್ರು ಬಿದ್ಬಿಡೋದಕ್ಕೆ, ಅವ್ರಿಗೆ ಏನೋ ಏಟಾಗ್ಬಿಡ್ಲಿ ಅಂತಲ್ಲ, ಕಲೀಲಿ ಅನ್ನೋ ಉದ್ದೇಶದಿಂದ. ಆದ್ರೆ ಅವ್ರು ಚಲಾಯಿಸಕ್ ಶುರು ಮಾಡಿದಾಗ ಏನಾದ್ರು ಬೀಳೋ ತರ ಇದ್ರೆ ಏನ್ ಮಾಡ್ತೀವಿ? ಇಟ್ಕೋತೀವಿ. ನಂಬಿಕೆ ಬೇಕು ತಾನೆ. ಸೊ ನಮ್ಗೆ ಆ ನಂಬಿಕೆಯಿಂದ ನಾವು ಪ್ರಯತ್ನ, ಈ ದಾರಿಯಲ್ಲಿ ಹೋದಾಗ ತಾನೇ ನಮ್ಗೆ ಗೊತ್ತಾಗತ್ತೆ ಕೃಷ್ಣ ಇಟ್ಕೋತಾ ಇದ್ದಾನೆ ನಮ್ಮನ್ನ ಅಂತ. ನಾವ್ ಹಿಂದೆನೆ ತಿರುಗಿ ನೋಡ್ತಾ ಇರ್ತೀವಿ, ಮುಂದೆನೆ ನೋಡಲ್ಲ. ಅದು ನಮ್ಮ ಸಮಸ್ಯೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಕೃಷ್ಣನಿಗೂ ನಮಗೂ ಇರೋ ಸಂಬಂಧ ತಂದೆ ತಾಯಿದ್ರು ಮತ್ತೆ ಮಕ್ಕಳ ನಡುವಿನ ಸಂಬಂಧ ಬಹಳ ಸರಳ. ಅವನು ಆ ಮಗು ಸೈಕಲ್ ಚಕ್ರ ಚಲಾಯಿಸದೆ ಅವ್ನು ಮುಂದೆ ಹೋಗಕ್ಕಾಗತ್ತಾ? ಸೈಕಲ್ ಕಲಿಯಕ್ಕಾಗತ್ತಾ? ಅವನ ಆ ಕೆಲಸ ಮಾಡ್ಲೇಬೇಕು. ಅವನನ್ನು ಹಿಡ್ಕೊಳ್ಳೋದು, ಅವನಿಗೆ ಸರಿಯಾಗಿ ಕಲ್ಸೋದು, ಅದು ತಂದೆ ತಾಯಿಯರ ಜವಾಬ್ದಾರಿ. ಅದೇ ರೀತಿ ಕೃಷ್ಣ ಕೈ ಹಿಡ್ಕೊಂಡು ನಡೆಸ್ತಾನೆ, ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತಾನು ಹೇಳ್ತಾನೆ. ನಡಿಬೇಕಾಗಿರೋದು ನಾವು. ಕೃಷ್ಣ ಈ ಮಾರ್ಗವನ್ನು ಕೊಟ್ಟಿದ್ದಾನೆ. ಅವ್ರು ಇವಾಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಲ್ಲ, ಬನ್ನಿ ಇವಾಗ ಶರಣಾಗತಿ ಮಾರ್ಗದಲ್ಲಿ ನಡೀರಿ. ನಾನು ಹೇಳಿದೀನಿ, ಬೇಕಾದ್ರೆ ನಡೆಯಂಗಿದ್ರೆ ನಡೀರಿ, ಇಲ್ಲ ಕೂತಿರ್ಬೇಕಂದ್ರೆ ಅಲ್ಲೇ ಕೂತಿರಿ, ನಿಮ್ ಇಷ್ಟ. ಸೊ ನಡಿಬೇಕಾಗಿರೋದು ನಮ್ಮ ಕೆಲಸ. ಮನುಷ್ಯರಾಗಿ ಮಾಡ್ಬೇಕಾಗಿರೋ ಆಯ್ಕೆ ನಾವು ಅದನ್ನ ಮಾಡ್ಕೋಬೇಕು. ಇಲ್ಲ ನಾನು ಮಾಡ್ತೀನಿ ಇದನ್ನ, ಕೃಷ್ಣ ಹೇಳ್ತಾ ಇದ್ದಾನೆ, ನನಗೆ ನಂಬಿಕೆ ಇದೆ, ಹಾಗಾಗಿ ನಾನು ಈ ಮಾರ್ಗದಲ್ಲಿ ಹೋಗ್ತೀನಿ ಅನ್ನೋದು ಮನುಷ್ಯನ ಬುದ್ಧಿ. ಅಲ್ಲಿ ನೋಡಿ, ಆ ಮಕ್ಕಳಿಗೆ ನಾವೇನಾರು ಹೇಳ್ಬೇಕಾ? ಅವ್ರು ಜೋರ ಕೃಷ್ಣ ಕೃಷ್ಣ, ಅವ್ರಿಗೇನ್ ಗೊತ್ತಾಗ್ತೀವಲ್ಲ. ಇವಾಗ್ಲಿಂದ ನಾವು ಕಲ್ಸ್ಬಿಟ್ರೆ ಆಮೇಲೆ ಅವ್ರಿಗೆ ನಂಬಿಕೆ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಆಗ್ಲೇ ಮುಂಚೆ ನಂಬಿಕೆ ಇದೆ. ಹೌದಮ್ಮ ಕೃಷ್ಣನೇ ಮಾಡ್ತಾನೆ, ನೀನ್ ಯಾಕೆ ಹಿಂಗಾಡ್ತಾ ಇದೆಯಾ ಅಂತ ನಮ್ಗೆ ಹೇಳ್ತಾರೆ ವಾಪಸ್. ನಾವು ಆ ವಯಸ್ಸಲ್ಲಿ ಕಲೀಲಿಲ್ವಲ್ಲ. ಇವಾಗ ನಮ್ಮ ಬುದ್ಧಿ ತುಂಬಾ ಜಾಸ್ತಿ ಇದೆ, ನಂಬಿಕೆ ಕಡಿಮೆ ಇದೆ, ಬುದ್ಧಿ ಜಾಸ್ತಿ ಇದೆ. ಮಕ್ಕಳಿಗೆ ಬುದ್ಧಿ ಕಡಿಮೆ ಇದೆ, ನಂಬಿಕೆ ಜಾಸ್ತಿ ಇದೆ. ಹಾಗನ್ಬಿಟ್ಟು ನಾವು ಬುದ್ಧಿಯನ್ನು ಬಿಟ್ಬಿಡ್ಬೇಕು ಅಂತಲ್ಲ, ನಂಬಿಕೆಯನ್ನು ಹೆಚ್ಚಿಸ್ಕೋಬೇಕು ನಾವು. ಕೃಷ್ಣನಲ್ಲಿ ನಂಬಿಕೆ ಇದು ಸಂಪೂರ್ಣ ಭಕ್ತಿಯೇ ಇಷ್ಟಪ್ಪ. ಕೃಷ್ಣನನ್ನು ನಂಬಿದವರು ಗೆದ್ರು ಅಷ್ಟೇ. ನಂಬಲಿಲ್ಲ ಅಂದ್ರೆ ಕಾಯ್ತಾ ಇದ್ದಾನೆ ಕೃಷ್ಣ, ಅವನೇನ್ ನಮ್ ಕೈ ಬಿಡಲ್ಲ. ಬಾರಪ್ಪ, ಇನ್ನೂ ಕಾಯ್ತಾ ಇದ್ದೀನಿ ನಾನು, ಇನ್ನೂ ಒಂದು 10 ಜನ್ಮ ತಗೋತೀಯ ತಗೋ, ಇನ್ನೂ ಕಾಯ್ತೀನಿ ನಾನು. ಅರೆ ಹೇಳ್ದ, ಅಲ್ಲ ಯಾಕೆ ನೀವು 10 ಜನ್ಮ ತಗೊಳ್ಬೇಕು? ಇಸ್ಕಾನ್ ಒಳಗೆ ಕೂತಿದ್ದೀರಾ, ಇವೆಲ್ಲ ಕೇಳ್ತಾ ಇದ್ದೀರಾ, ಸ್ವೀಕಾರ ಮಾಡ್ಕೊಂಡ್ಬಿಡಿ, ಒಂದೇ ಜನ್ಮದಲ್ಲಿ ಕೆಲಸ ಮುಗಿಯುತ್ತೆ, ತಿರ್ಗಿ ಯಾಕೆ ಮುಂದೆ ತಿರ್ಗಾ ಬರ್ಬೇಕು ಅಂತ ಅವನ ವಾದ. ಅದಕ್ಕೆ ಉತ್ತರ ನೀವೇ ಕೊಟ್ಕೋಬೇಕು ಅವನಿಗೆ. ಓಕೆನಾ? ನಂಬ್ತೀರಾ ಕೃಷ್ಣನ್ನ? ಓಕೆ, ನಂಬ್ತೀರಾ ಅಂದ್ರೆ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಕೃಷ್ಣನ್ಗೋಸ್ಕರ. ಭಕ್ತಿಗೆ ಅನುಕೂಲಕರವಾಗಿರುವಂತ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಉದಾಹರಣೆಗೆ ಸ್ವಲ್ಪ ಬೇಗ ಮಲ್ಕೊಳ್ಳೋದು, ಸ್ವಲ್ಪ ಬೇಗ ಏಳೋದು, ಮಾಡಬಾರ್ದ ಕೆಲಸವನ್ನ ಮಾಡದೇ ಇರೋದು, ಯಾವುದು ಜಾಸ್ತಿ ಪ್ರಗತಿಯಲ್ಲಿ ಪ್ರಗತಿ ಸಾಧಿಸಕ್ಕೆ ಸಹಾಯಕವಾಗುತ್ತೋ ಅಂತಹ ಕೆಲಸಗಳಲ್ಲಿ ತೊಡಗೋದು, ಭಕ್ತರ ಸಂಘ ಮಾಡೋದು, ಈ ತರ ಕಾರ್ಯಗಳಲ್ಲಿ ಹೆಚ್ಚು ಸಮಯವನ್ನ ಕೊಡಿ. ಅದೇ ಈ ಒಂದು ಶ್ಲೋಕದ ಮೂಲ ಅರ್ಥ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಡಿ. ನಾನು ಜೀವನದ ಒಂದು ನನ್ನ ಉದಾಹರಣೆಯನ್ನ, ನನ್ನ ಅನುಭವವನ್ನ ಕೊಟ್ಟು ನಾನು ಇವತ್ತಿನ ಪ್ರವಚನವನ್ನು ಮುಗಿಸ್ತೀನಿ. ಸುಮಾರು 10 ವರ್ಷದ ಹಿಂದೆ ನಾನು ಯಾವುದೋ ಒಂದು ಪ್ರವಚನದಲ್ಲಿ ನಮ್ಮ ಒಬ್ರು ಪೂರ್ವದ ಆಚಾರ್ಯರು ಭಕ್ತಿವಿನೋದ್ ಠಾಕೂರ್ ಅಂತ, ಅವರು ಹೇಳ್ತಾರೆ, ಗೃಹಸ್ಥರು ತಮ್ಮ ಜೀವನದಲ್ಲಿ ತಾವು ಗಂಭೀರವಾಗಿ ಕೃಷ್ಣನನ್ನ ಪಡ್ಕೋಬೇಕು ಅಂದ್ರೆ ಗೃಹಸ್ಥರು ತಮ್ಮ ಜೀವನದಲ್ಲಿ 8 ಗಂಟೆ ಕಾಲ ಪ್ರತಿದಿನ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. 8 ಗಂಟೆ ಕಾಲ. ನಮ್ಮ ದಿನದಲ್ಲಿ 8 ಗಂಟೆ ಕಾಲ ಎಲ್ಲಿದೆ ಭಕ್ತಿ ಮಾಡೋದಕ್ಕೆ? ಹಬ್ಬಬ್ಬ ಅಂದ್ರೆ 2-2.5 ಗಂಟೆ ಸಿಗ್ಬೋದು ನಮಗೆ, ಅದು ನಾವು ಸೀರಿಯಸ್ ಆಗಿದ್ರೆ. ಇವಾಗ ನಾನು ಇದನ್ನ ಕೇಳಿದೆ, ಆಗ ನಾನು ಕೆಲಸದಲ್ಲಿ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಇದ್ದೆ. ಸೊ ನನಗೆ ಅಷ್ಟೊಂದು ಸಮಯ ಇರಲಿಲ್ಲ, ನಿಜವಾಗ್ಲೂ ನನ್ನ ಹತ್ರ ಸಮಯ ಇರಲಿಲ್ಲ. ಸೊ ನಾನು ಮೊದಲೇನ್ ಮಾಡಿದೆ, ಸ್ವಲ್ಪ ನನ್ನ ಮಟ್ಟಿಗೆ ನಾನು ಕೆಲಸ ಸ್ವಲ್ಪ ಶ್ರಮ ಪಟ್ಟೆ. ಏನು, ಕೆಲಸಕ್ಕೆ ಬಾರದೆ ನಾನು ಎಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಸ್ವಲ್ಪ ತೆಗೆದಾಕ್ದೆ. ಒಂದು 1/2-3/4 ಗಂಟೆ ಸಿಕ್ತು ದಿನದಲ್ಲಿ, ವೇಸ್ಟ್ ಮಾಡ್ತಾ ಇದ್ದೆ ಟೈಮ್, ಕೆಲ್ಸಕ್ಕೆ ಬಾರ್ದೇ ಇದ್ದ ವಸ್ತು ವಿಷಯ ಮಾಡೋದ್ರಲ್ಲಿ. ಸೊ ಅವಾಗ ಏನಾಯ್ತು,
2.5 ಗಂಟೆಯಿಂದ ಸುಮಾರು 3 ಗಂಟೆಗಳ ಕಾಲ ನನಗೆ ದಿನದಲ್ಲಿ ಸಿಕ್ತು. ಆದ್ರೆ ನಾನು ಇನ್ನೂ 5 ಗಂಟೆಗಳ ಕಾಲ ಮಾಡ್ಬೇಕಾಯ್ತು ಹೆಚ್ಚು. ಇವಾಗ ನನ್ನ ಕೈನಲ್ಲಿ ನಿಜವಾಗ್ಲೂ ಸಮಯ ಇರಲಿಲ್ಲ. ಸೊ ಅವಾಗ ನಾನೇನ್ ಮಾಡಿದೆ, ನಾನು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದೆ. ಅಪ್ಪ ಕೃಷ್ಣ, ನನಗೆ ಈ ರೀತಿ ನಿನ್ನ ಪರಂಪರೆಯ ಆಚಾರ್ಯರು ಹೇಳ್ತಾ ಇದ್ದಾರೆ, ನನಗೂ ಕೂಡ 8 ಗಂಟೆ ಕಾಲ ಭಕ್ತಿ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ, ದಯವಿಟ್ಟು ಇದಕ್ಕೆ ಕೃಪೆ ಕೊಡಪ್ಪ ಅಂತ. ಅವಾಗ ಭಗವಂತ ಏನ್ ಮಾಡ್ದ ಗೊತ್ತಾ, ನನ್ನ ಜೀವನದಲ್ಲಿ ನನ್ನ ಬುದ್ಧಿಶಕ್ತಿಯನ್ನ 2ರಷ್ಟು ತೀಕ್ಷ್ಣವಾಗಿಸ್ದ. ಅಂದ್ರೆ ಏನರ್ಥ, ನಾನು 8 ಗಂಟೆ ಕಾಲದಲ್ಲಿ ಮಾಡ್ತಾ ಇದ್ದಂತ ಕೆಲಸ ಇವಾಗ ನಾನು ಎಷ್ಟು ಗಂಟೆ ಕಾಲದಲ್ಲಿ ಮಾಡಕ್ ಶುರು ಮಾಡಿದೆ? 4 ಗಂಟೆ ಕಾಲದಲ್ಲಿ ಕೆಲಸ ಆಗ್ತಾ ಇತ್ತು. ಆದ್ರೆ ಅದಕ್ಕೆ ಸಮಯ ಕಡಿಮೆ ಮಾಡ್ಬಿಟ್ಟ ಕೃಷ್ಣ. ಅಂದ್ರೆ ಹೆಚ್ಚು ಬುದ್ಧಿಶಕ್ತಿ ಕೊಟ್ಟ. ಯಾಕಂದ್ರೆ ನನಗೆ ಅಷ್ಟು ಸಮಯ ಬೇಕಾಗಿತ್ತು. ಸೊ ಏನಾಯ್ತು, ಕ್ರಮೇಣವಾಗಿ ನಾನು 3.5 ಗಂಟೆಯಿಂದ 4 ಗಂಟೆ ಮಾಡಿದೆ, 4ರಿಂದ 4.5 ಗಂಟೆ ಕಾಲ ಮಾಡಕ್ ಶುರು ಮಾಡಿದೆ, 5.5 ಗಂಟೆ ಮಾಡಕ್ ಶುರು ಮಾಡಿದೆ. ನನಗೆ ಗೊತ್ತಾಯ್ತು, ಕೃಷ್ಣ ನನ್ನ ಇಚ್ಛೆ, ನನ್ನ ನಿಜವಾಗಿ ಪ್ರಾಮಾಣಿಕವಾದ ಇಚ್ಛೆ ಇದ್ರೆ ಕೃಷ್ಣ ಅದನ್ನು ನೆರವೇರಿಸ್ತಾನೆ ಅಂತ ನನಗೆ ಜೀವನದಲ್ಲಿ ಅನುಭವ ಆಗುತ್ತೆ. ಸೊ ಹೀಗೆ ನಮ್ಮ ಕೈಯನ್ನ ಮೀರಿರೋ ಪರಿಸ್ಥಿತಿ ಇದ್ರೂ ಕೂಡ ನೀವು ನಿಜವಾದ ಆಸೆಯನ್ನ ಪಟ್ರೆ ಕೃಷ್ಣ ಅದನ್ನು ಪೂರೈಸ್ತಾನೆ. ಆದ್ರೆ ಇದಕ್ಕೂ ಕೂಡ ನಂಬಿಕೆ ಬೇಕು, ಎಲ್ಲದಕ್ಕೂ ನಂಬಿಕೆ ಬೇಕು. ನಂಬಿಕೆ ಇಲ್ಲದೆ ಎಲ್ಲೂ ಹೋಗೋಕ್ಕಾಗಲ್ಲ. ನಂಬಿಕೆ ಇಲ್ಲದೆ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ಸೊ ನನ್ನ ಜೀವನದ ಅನುಭವವನ್ನು ಕೊಡೋಕೆ ಆ ಉದ್ದೇಶ ಇಷ್ಟೇ. ನಾನು ಪ್ರಭುಪಾದರಂತ ಸ್ಥಾನದಲ್ಲಿ ಇಲ್ಲ, ನಾನು ಸರಳವಾದ ಭಕ್ತನಾಗಿದ್ದೆ 10 ವರ್ಷದ ಹಿಂದೆ. ಆದ್ರೆ ನನ್ನಂತ ಸಾಮಾನ್ಯ ಭಕ್ತನಿಗೂ ಕೂಡ ಭಗವಂತ ಕೃಪೆ ಕೊಡ್ತಾನೆ, ದೊಡ್ಡ ವಿಷಯ ಅಲ್ಲ. ಆದ್ರೆ ಬೇಕಾಗಿರೋದು ನಂಬಿಕೆ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಕೃಷ್ಣನ ಮೇಲಿನ ನನ್ನ ನಂಬಿಕೆ. ಆ ನಂಬಿಕೆಯನ್ನ ನಾನು ಬೇರೆ ಭಕ್ತರಿಂದ ಅಥವಾ ಆಚಾರ್ಯರಿಂದ ಶ್ರವಣ ಮಾಡಿ ನನಗೆ ನಂಬಿಕೆ ಬಂತು. ಇಲ್ಲ, ಕೃಷ್ಣ ಇದು ಮಾಡ್ತೀನಿ ಅಂತ ಇದ್ರೆ ಮಾಡೇ ಮಾಡ್ತಾನೆ, ನಾನು ಯಾಕೆ ಡೌಟ್ ಮಾಡ್ಬೇಕು? ಇಷ್ಟನ್ನೇ ನಾವು ಕಲಿಬೇಕು. ಸೊ ಇವತ್ತಿನ ಪಾಠ ಏನಂದ್ರೆ, ಕೃಷ್ಣನಲ್ಲಿ ನಂಬಿಕೆಯನ್ನ ಹೆಚ್ಚಿಸ್ಕೊಂಡು ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಎಲ್ಲವೂ ಅವನ ಮೇಲೆ ಅವಲಂಬಿತ, ಎಲ್ಲವೂ ಅವನ ಕೈನಲ್ಲಿದೆ. ಇದು ಭಕ್ತನ ಜೀವನ. ಓಕೆನಾ ಮಾತಾಜಿ? ಉತ್ತರ ಸಿಕ್ತಾ? ಏನಿಲ್ವಾ ಪ್ರಶ್ನೆ? ಕರ್ಮ, ಎಲ್ಲ ಕರ್ಮ. ಭೌತಿಕ ಜಗತ್ತಿನಲ್ಲಿ ಏನ್ ನಡೆಯುತ್ತೋ ಎಲ್ಲ ಕರ್ಮಫಲ. ಹೌದು, ಇರುತ್ತೆ. ಅದಕ್ಕೆ ಅವ್ರು ನಿಮ್ಮ ಮನೇಲಿ ಬರೋದು. ನೀವು ಅವ್ರಿಗೆ ಓಡಾಡಿಸಿರ್ತೀರ ಹೋದ ಜನ್ಮದಲ್ಲಿ, ಇವಾಗ ಅವ್ರು ನಿಮ್ಗೆ ಓಡಾಡಿಸ್ತಾರೆ ಅಷ್ಟೇ. ಸರಳವಾದ ವಿಷಯ. ಆದ್ರೆ ಗೋಳಾಟ ಬೇಡ ಅಂದ್ರೆ ಗರ್ಭಧಾನ ಸಂಸ್ಕಾರ ಮಾಡ್ಬೇಕು. ಇದನ್ನು ನಾನು ಹೇಳಿದ್ದೀನಿ ಮುಂಚೆ. ಗರ್ಭಧಾನ ಸಂಸ್ಕಾರ ಮಾಡಿದ್ರೆ ಅವಾಗ ಅಂತ ಮಕ್ಕಳು ಬರಲ್ಲ, ಬಹಳ ದಿವ್ಯ ಮಕ್ಕಳು ಹುಟ್ಟುತ್ತವೆ. ಅವಾಗ ನಾವು ಅವ್ರಿಗೆ ತೊಂದರೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ತೊಂದರೆನೇ ಆಗಲ್ಲ. ಅವಾಗ ಅವ್ರಂತೂ ನಮ್ಗೆ ತೊಂದರೆ ಕೊಡೋದೇ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಏನೇನಾಗುತ್ತೋ, ನಾವು ಭಗವಂತನ ವ್ಯವಸ್ಥೆಯನ್ನು ಉಪಯೋಗಿಸದೆ ಹೋದ್ರೆ ನಮ್ಮ ಜೀವನದಲ್ಲಿ ಏನೇನಾಗುತ್ತೋ ಎಲ್ಲವೂ ಕೂಡ ಕರ್ಮಫಲ. ಆದ್ರೆ ನಾವು ಒಂದ್ಸತಿ ಶರಣಾಗತರಾದ್ಮೇಲೆ, ಇದೊಂದು ಮುಖ್ಯವಾದ ವಿಷಯ, ಶರಣಾಗತರಾದ್ಮೇಲೆ ನೀವು ಜ್ಯೋತಿಷಿ ಹತ್ರ ಹೋಗಿ ನಿಮ್ ಕೈ ಇಟ್ರೆ ಅಥವಾ ನಿಮ್ಮ ಜಾತಕವನ್ನ ಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಕೃಷ್ಣ ಏನ್ ಮಾಡಿರ್ತಾನೆ, ನಿಮ್ಮ ಜೀವನದಲ್ಲಿ ಎಲ್ಲಾ ಗೆರೆಗಳನ್ನ ಚೇಂಜ್ ಮಾಡ್ಬಿಟ್ಟಿರ್ತಾನೆ. ಸೊ ನೀವು ಜ್ಯೋತಿಷಿ ಹತ್ರ ಹೋಗಿ ಕೇಳಿದ್ರೆ ಅವನು ಇನ್ನೇನೋ ಹೇಳ್ತಾನೆ, ನಿಮ್ ಜೀವನದಲ್ಲಿ ಇನ್ನೇನೋ ಆಗ್ತಾ ಇರುತ್ತೆ. ಸೊ ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಜೀವನ ಬದಲಾವಣೆ ಆಗೋಗಿದೆ. ಕರ್ಮ ಫಲವನ್ನ ಮೀರ್ಬಿಟ್ಟಿರ್ತೀವಿ ನಾವು. ಕೃಷ್ಣನಿಗೆ ಶರಣಾಗತರಾದ್ಮೇಲೆ ನಮಗೆ ಕರ್ಮಫಲ ಅನ್ನೋದೇ ಇಲ್ಲ. ಆ ಸಮಯದಿಂದ ಏನಾಗುತ್ತೋ ಎಲ್ಲವೂ ಕೂಡ ಕೃಷ್ಣನ ಇಚ್ಛೆ, ಕೃಷ್ಣನ ಕೃಪೆ. ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ ಓಕೆನಾ? ಶ್ರೀಮದ್ ಭಗವದ್ಗೀತಾ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ, ಸರ್ವವೇದ ಗೌರವ की जय।